ಎಲ್ರಿಗೂ ನಮಸ್ಕಾರ. ಆ, ಈ ವಿಡಿಯೋದಲ್ಲಿ ನಾನು ಕರ್ನಾಟಕ ಆರೋಗ್ಯ ಸಂಜೀವಿನಿ ಸ್ಕೀಮ್ ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ಲಿಕ್ಕಿದ್ದೇನೆ. ಮೊದಲನೇದಾಗಿ ಈ ವಿಡಿಯೋ ಆ, ಸರ್ಕಾರದ ವಿರುದ್ಧ ಅಲ್ಲ, ಮತ್ತೆ ಯಾವುದೇ ವ್ಯಕ್ತಿಯ ವಿರುದ್ಧ ಅಲ್ಲ, ಮತ್ತೆ ಪಾಲಿಸಿ ಎದುರು ಕೂಡ ಅಲ್ಲ. ಸೊ ಅದರ ಬಗ್ಗೆ ಮಾಹಿತಿ ಮಾತ್ರ ನಾನು ನೀಡ್ತಾ ಇದ್ದೇನೆ. ಅದನ್ನು ಕರ್ನಾಟಕ ಆರೋಗ್ಯ ಸಂಜೀವಿನಿ ಸ್ಕೀಮ್ ಅದನ್ನು ಹೇಗೆ ಕ್ಲೇಮ್ ಮಾಡೋದು, ಮತ್ತೆ ಅದರಲ್ಲಿ ಕೆಲವರಿಗೆ ತುಂಬ ಪ್ರಾಬ್ಲಮ್ ಬಂದಿದೆ, ಅದನ್ನು ಯಾವ ರೀತಿ ಸರಿಪಡಿಸಿಕೊಳ್ಳುವುದು, ಇದರ ಬಗ್ಗೆ ನಾನು ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಕರ್ನಾಟಕ ಆರೋಗ್ಯ ಸಂಜೀವಿನಿ ಸ್ಕೀಮ್ ಇದನ್ನು ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸರ್ ಇವರು ಪರ್ಟಿಕ್ಯುಲರ್ಲಿ ಗೌರ್ಮೆಂಟ್ ಎಂಪ್ಲಾಯಿಗಳಿಗೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದು ಆಲ್ ಓವರ್ ಕರ್ನಾಟಕ ಇರೋದರಿಂದ ನಾನು ಈ ವಿಡಿಯೋವನ್ನು ಕನ್ನಡದಲ್ಲಿ ಮಾಡ್ತಾ ಇದ್ದೇನೆ. ಬೇರೆ ರಾಜ್ಯಗಳಿಗೆ ಇದು ಅಪ್ಲಿಕೇಬಲ್ ಆಗಲ್ಲ. ಕರ್ನಾಟಕದ ಸರ್ಕಾರಿ ಎಂಪ್ಲಾಯಿಗಳಿಗೆ ಮಾತ್ರ ಇದು ಅಪ್ಲೈ ಆಗುತ್ತೆ. ಹಾಗಾಗಿ ನಾನು ಕನ್ನಡದಲ್ಲಿ ಮಾಡ್ತಾ ಇದ್ದೇನೆ. ನಾನು ಕರ್ನಾಟಕ ಆರೋಗ್ಯ ಸಂಜೀವಿನಿ ಸ್ಕೀಮಲ್ಲಿ ಆಲ್ರೆಡಿ ಬೆನಿಫಿಟ್ ಅನ್ನು ಪಡೆದಿರುತ್ತೇನೆ, 2 ಸಲ ಬೆನಿಫಿಟ್ ಅನ್ನು ಪಡೆದಿರುತ್ತೇನೆ. ಹಾಗಾಗಿ ನನಗೆ ಇದರ ಬಗ್ಗೆ ಸ್ವಲ್ಪ ಗೊತ್ತಿರೋದರಿಂದ, ಮತ್ತೆ ಕೆಲವರು ನನ್ನ ಹತ್ರ ಇದರ ಬಗ್ಗೆ ಮಾಹಿತಿ ಕೊಡಿ ಅಂತ ಕೇಳಿದ್ರು, ತುಂಬ ಜನ ನನಗೆ ಮೆಸೇಜ್ ಮಾಡಿದ್ರು. ಹಾಗಾಗಿ ನಾನು ಏನು ಥಿಂಕ್ ಮಾಡಿದೆ ಅಂದರೆ, ವಿಡಿಯೋ ಮಾಡಿದರೆ ಎಲ್ರಿಗೂ ಹೆಲ್ಪ್ ಆಗುತ್ತೆ, ಹಾಗಾಗಿ ಇದರ ಬಗ್ಗೆ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ. ಕರ್ನಾಟಕ ಆರೋಗ್ಯ ಸಂಜೀವಿನಿ ಸ್ಕೀಮ್ ಮೊದಲು ಇಂಟ್ರೊಡ್ಯೂಸ್ ಮಾಡಿದ್ದು ಗೂಗಲ್ ಪ್ರಕಾರ ಯಡಿಯೂರಪ್ಪ ಅವರು. ನಂತರ ಬಸವರಾಜ ಬೊಮ್ಮಾಯಿ ಅವರು ಕೂಡ ಅದನ್ನು ಮುಂದುವರೆಸಿ, ಕೊನೆಗೆ ನಮ್ಮ ಪ್ರೀತಿಯ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಇದನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಎಲ್ಲ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ. ನಿಜವಾಗಿ ಹೇಳುವುದಾದರೆ ಇದೊಂದು ಅತ್ಯುತ್ತಮ ಯೋಜನೆಯಾಗಿದೆ. ಪರ್ಟಿಕ್ಯುಲರ್ಲಿ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ತುಂಬ ಹೆಲ್ಪ್ ಆಗಿದೆ ಇದರಿಂದ. ಮತ್ತೆ ಈ ಸರ್ಕಾರಕ್ಕೆ ನಾವು ನಿಜವಾಗ್ಲಿಯೂ ಈ ಯೋಜನೆಯ ಬಗ್ಗೆ ಮೆಚ್ಚುಗೆ ಹೇಳಲೇಬೇಕಾಗತ್ತೆ. ನಾನು ಈ ವಿಡಿಯೋ ಮಾಡುವ ಉದ್ದೇಶ ಏನಂದರೆ, ಇನ್ನೊಂದು ಉದ್ದೇಶ ಏನಂದರೆ, ಇದೊಂದು ಗೌರ್ಮೆಂಟ್ ಪಾಲಿಸಿ ಆಗಿರೋದ್ರಿಂದ ಇದರ ಬಗ್ಗೆ ಕೆಲವರು ನೆಗೆಟಿವ್ ಆಗಿ ಮಾತಾಡ್ತಾ ಇದ್ದಾರೆ. ಇದರ ಬಗ್ಗೆ ನಿಜವಾಗಿ ತಿಳಿಯದೆ ಕೆಲವರು ಏನೇನು ಮಾತಾಡ್ತಾ ಇದ್ದಾರೆ. ಸೊ ಹಾಗಾಗಿ ಅದರ ಬಗ್ಗೆ ಕರೆಕ್ಟಾಗಿ ಪ್ರಾಪರ್ ಇನ್ಫಾರ್ಮೇಶನ್ ಕೊಡುವ ಅಂತ ಡಿಸೈಡ್ ಮಾಡಿ ಈ ವಿಡಿಯೋ ಮಾಡ್ತಾ ಇದ್ದೇನೆ. ಹೆಚ್ಚಿನವರು ಆಲ್ರೆಡಿ ಇದಕ್ಕೆ ರಿಜಿಸ್ಟರ್ ಆಗಿದ್ದಾರೆ, ಕೆಲವರು ರಿಜಿಸ್ಟರ್ ಆಗಿಲ್ಲ. ಆಲ್ರೆಡಿ ರಿಜಿಸ್ಟರ್ ಆದವರಿಗೆ ಇದರ ಬೆನಿಫಿಟ್ ಅನ್ನು ಪಡಿಬಹುದು. ರಿಜಿಸ್ಟರ್ ಆಗದೇ ಇದ್ದವರಿಗೆ ಇದರ ಬೆನಿಫಿಟ್ ಸಿಗೋದಿಲ್ಲ. ಇದಕ್ಕೆ ಆಪ್ಷನ್ ಕೂಡ ಕೊಟ್ಟಿದ್ರು, 2 ಸಲ ಅವರು ನೋಟಿಫಿಕೇಶನ್ ಬಿಟ್ಟಿದ್ರು, ಆಪ್ಟ್ ಔಟ್ ಆಪ್ಟ್ ಇನ್ ಆಪ್ಷನ್ ಕೊಟ್ಟಿದ್ರು. ಸೊ ಯಾರು ಆಪ್ಟ್ ಇನ್ ಮಾಡಿದ್ದಾರೆ ಅಂದರೆ ಸೆಲೆಕ್ಟ್ ಮಾಡಿದ್ದಾರೆ, ರಿಜಿಸ್ಟರ್ ಮಾಡಿದ್ದಾರೆ, ಅವರಿಗೆ ಬೆನಿಫಿಟ್ ಸಿಗುತ್ತೆ. ಇದರ ಪ್ರಕಾರ ಗ್ರೂಪ್ ಎ ಎಂಪ್ಲಾಯಿಗಳಿಗೆ 1,000 ಪ್ರೀಮಿಯಂ, ಮತ್ತು ಗ್ರೂಪ್ ಬಿ ಅವರಿಗೆ 500 ಪ್ರೀಮಿಯಂ, ಮತ್ತು ಗ್ರೂಪ್ ಸಿ ಅವರಿಗೆ ಐ ಆಮ್ ನಾಟ್ ಶೂರ್, ಬಟ್ 250 ಇರಬೇಕು. ಸೊ ಹಾಗೆ ನಾನು ಹೇಳುವುದೇನೆಂದರೆ, ಅತಿ ಕಡಿಮೆ ದರದಲ್ಲಿ ಒಂದು ಉತ್ತಮ ಆರೋಗ್ಯ ಪಾಲಿಸಿ ಅಂದರೆ ಅದು ಕರ್ನಾಟಕ ಆರೋಗ್ಯ ಸಂಜೀವಿನಿ ಸ್ಕೀಮ್. ಸೊ ಹಾಗಾಗಿ ಇದನ್ನು ಹೇಗೆ ಕ್ಲೇಮ್ ಮಾಡೋದು ಎಲ್ಲರಿಗೂ ಇರುವ ಒಂದು ಪ್ರಶ್ನೆ. ಇದರ ಪ್ರೊಸೀಜರ್ ತುಂಬ ಈಸಿ. ಬೇರೆ ಎಲ್ಲ ನೀವು ಇನ್ಶೂರೆನ್ಸ್ ಪಾಲಿಸಿ ಕಂಪೇರ್ ಮಾಡಿದರೆ, ಪ್ರೈವೇಟ್ ಇನ್ಶೂರೆನ್ಸ್ ಪಾಲಿಸಿ ಕಂಪೇರ್ ಮಾಡಿದರೆ, ಇದಕ್ಕೆ ಕೊಡುವಂತಹ ಡಾಕ್ಯುಮೆಂಟ್ಗಳು ಕೂಡ ತುಂಬ ಕಡಿಮೆ, 2 ಡಾಕ್ಯುಮೆಂಟ್ ಕೊಡಲಿಕ್ಕೆ ನೀವು, ಮತ್ತು ಪ್ರೊಸೀಜರ್ ಕೂಡ ತುಂಬ ಸಿಂಪಲ್, ಒಂದೇ ಸ್ಟೆಪ್ಪಲ್ಲಿ ಇದು ಪ್ರೊಸೀಜರ್ ಆಗುತ್ತೆ. ಸೊ ಇದು ಕರ್ನಾಟಕ ಆರೋಗ್ಯ ಸಂಜೀವಿನಿ ಸ್ಕೀಮ್ ಇದರ ವೆಬ್ಸೈಟ್. ಸೊ ನಿಮಗೆ ಏನೇ ಡೌಟ್ ಇದ್ರೂ ಇದರಲ್ಲಿ ಡೀಟೇಲ್ಡ್ ಆಗಿ ಅವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಎಲ್ಲವನ್ನು ಡೀಟೇಲ್ಡ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇಲ್ಲಿ ಅಬೌಟ್ ದ ಸ್ಕೀಮ್ ನೀವು ಅಲ್ಲಿ ನೋಡ್ಬೋದು. ಪ್ರೊಫೈಲ್, ಬೆನಿಫಿಷಿಯರಿ, ಎನ್ರೋಲ್ಮೆಂಟ್, ಎಲಿಜಿಬಿಲಿಟಿ ಯಾರಿಗೆಲ್ಲ ಇದೆ, ಕಾಂಟ್ರಿಬ್ಯೂಷನ್ ಆ್ಯಂಡ್ ವರ್ಡ್ ಎಂಟೈಟಲ್ಮೆಂಟ್, ಓಕೆ, ನೀವು ಇಲ್ಲಿ ನೋಡ್ಬೋದು.
ಹೌದು, ಗ್ರೂಪ್ ಸಿ ಅವರಿಗೆ 350, ಗ್ರೂಪ್ ಡಿ ಅವರಿಗೆ 250 ಕಾಂಟ್ರಿಬ್ಯೂಷನ್. ತುಂಬಾ ಕಡಿಮೆ, ಇದೇನು ದೊಡ್ಡ ಅಮೌಂಟ್ ಅಲ್ಲ ನನ್ನ ಪ್ರಕಾರ. ಯಾಕೆಂದ್ರೆ ನೀವು ಪ್ರೈವೇಟ್ ಇನ್ಶೂರೆನ್ಸ್ ಯಾವುದೇ ನೋಡಿದ್ರು ವರ್ಷಕ್ಕೆ 30,000 25,000 ಮೇಲೆ ಇರುತ್ತೆ. ಸೊ ಇದು ಜಾಸ್ತಿ ಅಂದರೆ ಗ್ರೂಪ್ ಎ ಅವರಿಗೆ 12,000 ಆಗುತ್ತೆ, ಮತ್ತೆ ಗ್ರೂಪ್ ಬಿ ಅವರಿಗೆ 6,000 ಆಗುತ್ತೆ. ತುಂಬಾ ಕಡಿಮೆ ದರದಲ್ಲಿ ಪ್ರೀಮಿಯಂ ತುಂಬಾ ಕಡಿಮೆ. ಎಷ್ಟು ಕಡಿಮೆ ಪ್ರೀಮಿಯಂ ನಿಮಗೆ ಯಾವುದೇ ಹೆಲ್ತ್ ಇನ್ಶೂರೆನ್ಸ್ ಸ್ಕೀಮ್ ಸಿಗುದಿಲ್ಲ. ಮತ್ತೆ ಗ್ರೂಪ್ ಎ ಅಂಡ್ ಬಿ ಅವರಿಗೆ ಯಾವುದು ಪ್ರೈವೇಟ್ ವಾರ್ಡ್, ಸೆಮಿ ಪ್ರೈವೇಟ್ ವಾರ್ಡ್, ಜನರಲ್ ವಾರ್ಡ್, ಇದನ್ನೆಲ್ಲ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಎಲ್ಲ ಇನ್ಫಾರ್ಮೇಶನ್ ನಿಮಗೆ ಈ ವೆಬ್ಸೈಟ್ ಓದಿದ್ರೆ ಸಿಗುತ್ತೆ. ಸೊ ನಾನು ಹೇಗೆ ಕ್ಲೇಮ್ ಮಾಡಿದೆ ಅದನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಮೊದಲು ಇದಕ್ಕೆ ಬೇಕಾದ ಡಾಕ್ಯುಮೆಂಟ್ಗಳು ಯಾವುದು? ಇದಕ್ಕೆ ಬೇಕಾದ ಡಾಕ್ಯುಮೆಂಟ್ಗಳು ಎರಡೇ ಎರಡು. ಒಂದು, ಇ ಸೈನ್ಡ್ ಲೆಟರ್ ಫ್ರಮ್ HRMS ಇಂದ ಇ ಸೈನ್ ಲೆಟರ್ ಅಂತ ಸಿಗುತ್ತೆ. ನೀವು ನಿಮ್ಮ ಕಾಲೇಜಿನ HRMS ಗೆ ಹೋಗಿ, ಅಥವಾ ಕಾಲೇಜ್ ಅಥವಾ ಯಾವುದಾದ್ರು ಅದರ್ ದೆನ್ ಕಾಲೇಜ್, ನಿಮಗೆ HRMS ಇರುತ್ತೆ. HRMS ಅಲ್ಲಿ ಲಾಗಿನ್ ಆಗಿ ಅದರಲ್ಲಿ KSS ಸ್ಕೀಮ್ ಅಂಡರಲ್ಲಿ ನಿಮ್ಮ KG ID ನಂಬರ್ ಹಾಕಿದ್ರೆ ನಿಮಗೊಂದು ಲೆಟರ್ ಬರುತ್ತೆ. ಅದು ಇ ಸೈನ್ಡ್ ಇರುತ್ತೆ, DDO ಇ ಸೈನ್ಡ್ ಲೆಟರ್. ಅದಕ್ಕೆ ಮತ್ತೆ ಪುನಃ ಪ್ರಿನ್ಸಿಪಲ್ ಅಥವಾ DDO ಸೈನ್ ಬೇಕಾಗಿರೋದಿಲ್ಲ. ಇ ಸೈನ್ಡ್ ಲೆಟರ್ ಇರುತ್ತೆ, ಅದನ್ನು ಪ್ರಿಂಟ್ ಔಟ್ ಮಾಡ್ಕೊಳ್ಳಿ. ಅದು ಒಂದು ಪ್ರಿಂಟ್ಔಟ್. ಮತ್ತೆ ಯಾರಿಗೆ ಅಂದ್ರೆ ಪೇಷಂಟ್ ಯಾರು ಇರ್ತಾರೆ, ಸ್ವತಃ ಎಂಪ್ಲಾಯಿ ಪೇಷಂಟ್ ಆಗಿರ್ಬೋದು, ಅಥವಾ ಅವರ ಸ್ಪೌಸ್ ಅಂದ್ರೆ ಗಂಡ ಅಥವಾ ಹೆಂಡತಿ ಇರ್ಬೋದು ಬೆನಿಫಿಷಿಯರಿ, ಅಥವಾ ಅಪ್ಪ ಅಮ್ಮ ಇರ್ಬೋದು, ಮಕ್ಕಳು ಇರ್ಬೋದು. ಇವರು ಬೆನಿಫಿಷರಿ ಯಾರು? ರಿಜಿಸ್ಟರ್ಡ್ ಬೆನಿಫಿಷರೀಸ್. ಇದು ತುಂಬಾ ಇಂಪಾರ್ಟೆಂಟ್. ರಿಜಿಸ್ಟರ್ ಆಗಿರ್ಬೇಕು, ಬೆನಿಫಿಷಿಯರಿ ನೇಮ್ ಕೂಡ ಅದರಲ್ಲಿ ಇರಬೇಕು. ಸೊ ನೀವು ಇ ಸೈನ್ ಲೆಟರ್ HRMS ಇಂದ ಡೌನ್ಲೋಡ್ ಮಾಡಿದ್ರೆ ಅದರಲ್ಲಿ ಇರುತ್ತೆ ಯಾರೆಲ್ಲ ಬೆನಿಫಿಷಿಯರಿ ಅಂತ. ಸೊ ನನ್ನ ಇ ಸೈನ್ ಲೆಟರ್ ಅಲ್ಲಿ ನನ್ನ ಹೆಸರು, ನನ್ನ ಮಿಸ್ಸಸ್ ಮತ್ತೆ ಅಪ್ಪ ಅಮ್ಮಂದ ಹೆಸರು ಇತ್ತು. ಸೊ ಆ ರೀತಿ ನಿಮ್ಮ ಆ ಲೆಟರ್ ಅಲ್ಲಿ ಯಾರ್ದೆಲ್ಲ ಹೆಸರು ಬರುತ್ತೆ ಅವರು ಕ್ಲೇಮ್ ಮಾಡ್ಬೋದು ಬೆನಿಫಿಟ್. ಆ ಒಂದು ಲೆಟರ್ ತುಂಬಾ ಇಂಪಾರ್ಟೆಂಟ್. ಮತ್ತೆ ಯಾರು ಅಡ್ಮಿಟ್ ಆಗ್ತಾರೆ, ಸೊ ದಿಸ್ ಇಸ್ ಓನ್ಲಿ ಫಾರ್ ಇನ್ ಪೇಷಂಟ್, ನಾಟ್ ಫಾರ್ ಔಟ್ ಪೇಷಂಟ್. ಸೊ ಇನ್ ಪೇಷಂಟ್ಗೆ ಮಾತ್ರ ಅಡ್ಮಿಟ್ ಆಗ್ತಾರೆ, ಯಾರಿಗೆ ಅಡ್ಮಿಟ್ ಆಗ್ತಾರೆ ಅವರಿಗೆ ಈ ಬೆನಿಫಿಟ್ ಅನ್ನು ಪಡಿಬಹುದು. ಸೊ ಹಾಗಾಗಿ ಯಾರು ಅಡ್ಮಿಟ್ ಆಗ್ತಾರೆ ಅವರ ಆಧಾರ್ ಕಾರ್ಡ್ ಒಂದು ಬೇಕಾಗುತ್ತೆ, ಆಧಾರ್ ಕಾರ್ಡ್ ಜೆರಾಕ್ಸ್ ಕಾಪಿ. ಸೊ ಎರಡೇ ಡಾಕ್ಯುಮೆಂಟ್ಗಳಿದ್ರೆ ಸಾಕು, ಇದನ್ನು ನೀವು ಸಬ್ಮಿಟ್ ಮಾಡಬೇಕು. ಪ್ರತಿಯೊಂದು ಹಾಸ್ಪಿಟಲ್ ಅಲ್ಲಿ ಆರೋಗ್ಯ ಮಿತ್ರ ಅಂತ ಇರ್ತಾರೆ. ಇನ್ಶೂರೆನ್ಸ್, ಬಟ್ ಗವರ್ಮೆಂಟ್ ಇನ್ಶೂರೆನ್ಸ್ ಸ್ಕೀಮ್ ಬಗ್ಗೆ ಅಥವಾ ಪ್ರೈವೇಟ್ ಇನ್ಶೂರೆನ್ಸ್ ಬಗ್ಗೆ ನಿಮಗೆ ಮಾಹಿತಿ ಕೊಡಲಿಕ್ಕೆ ಒಬ್ರು ಆರೋಗ್ಯ ಮಿತ್ರ ಅಂತ ಇರ್ತಾರೆ ಹಾಸ್ಪಿಟಲ್ನಲ್ಲಿ, ರಿಸೆಪ್ಷನ್ ಹತ್ರ ಇರ್ತಾರೆ. ಸೊ ಅವರ ಹತ್ರ ಹೋಗಿ, ಇದು ನೀವು ಅಡ್ಮಿಷನ್ ಆಗುವ ಮುಂಚೆನೆ ಎಲ್ಲ ಪ್ರೊಸೀಜರ್ ಮಾಡಬೇಕು. ಅಂದ್ರೆ ಇವತ್ತು ಅಡ್ಮಿಷನ್ ಮಾಡ್ತಿದ್ದಾರೆ ಅಂದ್ರೆ ಇವತ್ತೇ ನೀವು ಅಡ್ಮಿಷನ್ ಮಾಡುವ ಮುಂಚೆ ಏನು ಮಾಡಬೇಕು, ಡಾಕ್ಯುಮೆಂಟ್ ಅನ್ನು ಅವರಿಗೆ ಸಬ್ಮಿಟ್ ಮಾಡಬೇಕು. ಒಂದು ಆಧಾರ್ ಕಾರ್ಡ್, ಪೇಷಂಟ್ನ ಆಧಾರ್ ಕಾರ್ಡ್ ಕಾಪಿ ಆ್ಯಂಡ್ ಇ ಸೈನ್ಡ್ ಲೆಟರ್, ಇದನ್ನೆರಡನ್ನು ಕೊಟ್ಟರೆ ಅವರು ಅದರಲ್ಲಿ ರಿಜಿಸ್ಟರ್ ಮಾಡ್ತಾರೆ. ಮತ್ತೆ OTP ಒಂದು ಬರುತ್ತೆ. ಆಧಾರ್ ಕಾರ್ಡ್ ರಿಜಿಸ್ಟರ್ ಆಗಿರೋ ಯಾವ ಮೊಬೈಲ್ ನಂಬರ್ ರಿಜಿಸ್ಟರ್ ಆಗಿರುತ್ತೆ ಪೇಷಂಟ್ನ, ಅದಕ್ಕೆ OTP ಬರುತ್ತೆ. ಆ OTP ಅನ್ನು ಅವರಿಗೆ ಕೊಟ್ಟರೆ ಅಲ್ಲಿಗೆ ಪ್ರೊಸೀಜರ್ ಮುಗಿಯಿತು, ನಮ್ಮ ಕೆಲಸ ಆಯಿತು. ಇಷ್ಟು ತುಂಬಾ ಸರಳವಾಗಿ ಇರುವಂಥ ಇನ್ಶೂರೆನ್ಸ್ ಸ್ಕೀಮ್ ನಾನು ಎಲ್ಲೂ ನೋಡಿಲ್ಲ. ಸೊ ನೀವು ಇ ಸೈನ್ಡ್ ಲೆಟರ್ ಕೊಡಬೇಕು, ಮತ್ತು ಆಧಾರ್ ಕಾರ್ಡ್ ಅವರನ್ನು ಎಂಟ್ರಿ ಮಾಡ್ತಾರೆ, ಮತ್ತೊಂದು OTP ಬರುತ್ತೆ ನಂಬರಿಗೆ, OTP ಕೊಟ್ಟರೆ ಆಯಿತು, ಮತ್ತೆ ಅಡ್ಮಿಷನ್ ಆಗುತ್ತೆ. ಸೊ ಅಡ್ಮಿಷನ್ ಆದ ನಂತರ ಅವರೆಲ್ಲ ಟ್ರೀಟ್ಮೆಂಟ್ ಕೊಡ್ತಾರೆ. ನಿಮಗೆ ಯಾವ ವಾರ್ಡ್ ಬೇಕು, ಪ್ರೈವೇಟ್ ವಾರ್ಡ್ ಆದರೆ ಪ್ರೈವೇಟ್ ವಾರ್ಡ್, ಸೆಮಿ ಪ್ರೈವೇಟ್ ಆದರೆ ಸೆಮಿ ಪ್ರೈವೇಟ್ ವಾರ್ಡ್, ಜನರಲ್ ವಾರ್ಡ್ ಆದರೆ ಜನರಲ್ ವಾರ್ಡ್, ಅದು ಕೊಡ್ತಾರೆ. ಆಮೇಲೆ ಡಿಸ್ಚಾರ್ಜ್ ಆಗುತ್ತೆ. ಡಿಸ್ಚಾರ್ಜ್ ಆದಮೇಲೆ ಡಿಸ್ಚಾರ್ಜ್ ಸಮ್ಮರ್ ಇಟ್ಕೊಂಡು ಬರಬೇಕು. ಸೊ ಇಲ್ಲಿ ಯಾವುದೇ ₹1 ಕೂಡ ನೀವು ನಿಮ್ಮ ಕೈಯಿಂದ ಕೊಡ್ಲಿಕ್ಕಿಲ್ಲ. ಇದೊಂದು ತುಂಬಾ ಇಂಪಾರ್ಟೆಂಟ್. ಕೆಲವೊಂದು ಕೇಸಸ್ ಅಲ್ಲಿ ಇರ್ಬೋದು, ಆದರೆ ಹೆಚ್ಚಿನ 90% ಕೇಸ್, 95% ಕೇಸಲ್ಲಿ ನೀವು ₹1 ಕೂಡ ಕೊಡ್ಲಿಕ್ಕಿಲ್ಲ. ಇದು ಕ್ಯಾಶ್ಲೆಸ್ ಸ್ಕೀಮ್, ನಗದು ರಹಿತ ಯೋಜನೆಯಾಗಿದೆ. ಸೊ ಕ್ಯಾಶ್ಲೆಸ್ ಸ್ಕೀಮ್ ಅಂದ್ರೆ ನೀವು ಯಾವುದೇ ₹1 ಕ್ಯಾಶ್ ಅನ್ನು ಕೊಡ್ಲಿಕ್ಕೆ ಇಲ್ಲ. ಆದರೆ ಏನು ಆಗ್ತಾ ಉಂಟು ಅದರ ಬಗ್ಗೆ ಮುಂದಿನ ಇದರಲ್ಲಿ ಹೇಳ್ತೇನೆ. ಆದರೆ ಕ್ಯಾಶ್ಲೆಸ್ ಒಂದು ಯೋಜನೆ ಆಗಿರೋದ್ರಿಂದ
1 ರೂಪಾಯಿ ಕೂಡ ಕೊಡ್ಲಿಕ್ಕಿಲ್ಲ, ಡಿಸ್ಚಾರ್ಜ್ ಆಗುತ್ತೆ, ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ಸೊ ಈ ರೀತಿ ಪ್ರೊಸೀಜರ್, ನಿಜವಾಗಿ ಹೇಳುವುದಾದರೆ ಪ್ರೊಸೀಜರ್ ಇಷ್ಟೇ, ತುಂಬಾ ಸರಳವಾಗಿದೆ. ಆದರೆ ಇಲ್ಲಿ ತೊಂದರೆ ಏನಂದ್ರೆ, ಕೆಲವೊಂದು ಹಾಸ್ಪಿಟಲ್ಗಳು, ಕೆಲವರು ನಮ್ಮಲ್ಲಿ ಈ ಸ್ಕೀಮ್ ಇಲ್ಲ, ಅಥವಾ ನಾವು ನಿಮಗೆ ಪ್ರೈವೇಟ್ ವಾರ್ಡ್ ಕೊಡುವುದಿಲ್ಲ, ಅಥವಾ ನಿಮಗೆ ಪ್ಯಾಕೇಜಲ್ಲಿ ಇಷ್ಟೇ ಇರುವುದು ಅಮೌಂಟು, ಅದಕ್ಕಿಂತ ಜಾಸ್ತಿ ಆದರೆ ಅದು ನೀವು ಕೈಯಿಂದ ಕೊಡಬೇಕು. ಈ ರೀತಿ ಕೆಲವೊಂದು ಹಾಸ್ಪಿಟಲ್ಗಳು ಹೇಳ್ತೇವೆ. ಇದಕ್ಕೆ ಮತ್ತೆ ಸರ್ಕಾರಕ್ಕೆ ಯಾವುದೇ ಸಂಬಂಧ ಇರುವುದಿಲ್ಲ. ಸರ್ಕಾರದ ಯೋಜನೆ ಮತ್ತೆ ಅವರ ಆ, ಏನು ಥಿಂಕಿಂಗ್ ಇತ್ತು ಅದು ಕರೆಕ್ಟ್ ಆಗಿದೆ. ಸರ್ಕಾರದ ಯೋಜನೆ ಮತ್ತೆ ಅವರ ಥಿಂಕಿಂಗ್ ಕ್ಲಿಯರ್ ಆಗಿದೆ, ಡೀಟೇಲ್ ಆಗಿದೆ, ಮತ್ತೆ ಯಾರು ಬೆನಿಫಿಷಿಯರಿ ಇದ್ದಾರೆ ಅವರ ಪರವಾಗಿದೆ. ಆದರೆ ಕೆಲವೊಂದು ಹಾಸ್ಪಿಟಲ್ಗಳು ಇದನ್ನು ಮಿಸ್ಯೂಸ್ ಮಾಡ್ಕೊಳ್ತಾ ಇದೆ. ಇದು ಸರ್ಕಾರದ ಗಮನಕ್ಕೆ ಬಂದಿದೆಯೋ ಎಲ್ಲೋ ಗೊತ್ತಿಲ್ಲ. ನನ್ನ ಪ್ರಕಾರ ಬಂದಿರ್ಲಿಕ್ಕಿಲ್ಲ, ಯಾಕೆಂದ್ರೆ ಯಾರು ಕೂಡ ಇದರ ಬಗ್ಗೆ ಮಾತಾಡ್ಲಿಲ್ಲ, ಯಾರು ಕೂಡ ಇದರ ಬಗ್ಗೆ ಸರ್ಕಾರಕ್ಕೆ ಗಮನಕ್ಕೆ ತಂದಿಲ್ಲ, ಹಾಗಾಗಿ ಅವರ ಗಮನಕ್ಕೆ ಬಂದಿರ್ಲಿಕ್ಕಿಲ್ಲ. ಈಗಿನ ಆರೋಗ್ಯ ಸಚಿವರಾದ ಶ್ರೀ UT ಖಾದರ್, ಇವರು ನಮ್ಮ ಮಂಗಳೂರಿನವರೇ. ಅವರ ಬಗ್ಗೆ ನನಗೆ ಒಳ್ಳೆ ಅಭಿಪ್ರಾಯ ಇದೆ. ಅವರು ಖಂಡಿತವಾಗಿ ಇದರ ಬಗ್ಗೆ ಅವರಿಗೆ ಮನವರಿಕೆ ಆದರೆ ಅವರು ಈ ಯೋಜನೆಯನ್ನು ಸರಿಯಾಗಿ ಪಡ್ಕೊಳ್ಳಿಕ್ಕೆ, ಬೆನಿಫಿಷಿಯರಿಗಳಿಗೆ ಪಡ್ಕೊಳ್ಳಿಕ್ಕೆ ಹೆಲ್ಪ್ ಮಾಡ್ತಾರೆ ಅಂತ ನನಗೆ ತುಂಬ ಖಂಡಿತವಾಗಿ ಗೊತ್ತಿದೆ. ಸೊ ಹಾಗಾಗಿ ಈ ವಿಡಿಯೋವನ್ನು ನಾನು ಮಾಡ್ತಾ ಇದ್ದೇನೆ. ಇಲ್ಲಿ ನೀವು ಕೆಲವೊಂದು ಅಡಚಣೆಗಳು ಬರುತ್ತೆ, ಅದಕ್ಕೆ ಹೇಗೆ ಉತ್ತರಿಸುವುದು, ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅಬೌಟ್ ದ ಸ್ಕೀಮ್ ನೀವು ಇಲ್ಲಿ ಓದಬಹುದು. ಎಲಿಜಿಬಿಲಿಟಿ ಇದೆಲ್ಲ ನಮಗೆ ಗೊತ್ತಿರಬೇಕಾದ ಮಾಹಿತಿಗಳು. ಎಲಿಜಿಬಿಲಿಟಿ ಯಾವುದು, ಮತ್ತೆ ಬೆನಿಫಿಷಿಯರಿ ಎನ್ರೋಲ್ಮೆಂಟ್ ಆಗಿರಬೇಕು. ಕಾಂಟ್ರಿಬ್ಯೂಷನ್ ಅಂಡ್ ವಾರ್ಡ್ ಎಂಟೈಟಲ್ಮೆಂಟ್, ಯಾವ ವಾರ್ಡ್, ಪ್ರೈವೇಟ್ ವಾರ್ಡ್, ಜನರಲ್ ವಾರ್ಡ್, ಇದು ಯಾವುದ್ರ ಬಗ್ಗೆ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ನೆಕ್ಸ್ಟ್, ಇದು ಹಾಸ್ಪಿಟಲ್ಗಳಿಗೆ, ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಸ್ಪಿಟಲ್ಗಳಿಗೆ ಏನೆಲ್ಲ ಗೈಡ್ ಲೈನ್ಸ್ ಕೊಟ್ಟಿದ್ದಾರೆ. ನಾನು ಲಾಸ್ಟ್ ಟೈಮ್ ಬಿಫೋರ್ 4 ಮಂತ್ ಹೋಗುವಾಗ ಐ ಥಿಂಕ್ ಇದೆಲ್ಲ ಇರಲಿಲ್ಲ. ರೀಸೆಂಟ್ ಆಗಿ ಆ್ಯಡ್ ಮಾಡಿದ್ದಾರೆ. ಅಂದ್ರೆ ಹೋಗಿರ್ಬೋದು ಕೆಲವರು ಮಾಹಿತಿ, ಕೆಲವೊಂದು ಹಾಸ್ಪಿಟಲ್ಗಳು ಕ್ಲಾರಿಟಿ ಇಲ್ಲ, ಗೌರ್ಮೆಂಟ್ ರೂಲ್ಸ್ ಬಗ್ಗೆ ಕ್ಲಾರಿಟಿ ಇಲ್ಲ ಅಂತ ಹೇಳ್ತಿದ್ರು. ಅದಕ್ಕೆ ಈಗ ಕ್ಲಾರಿಟಿ, ಕ್ಲಿಯರ್ ಕಟ್ ಆಗಿ ಎಲ್ಲಾ ಡೀಟೇಲ್ ಅನ್ನು ಕೊಟ್ಟಿದ್ದಾರೆ ಸರ್ಕಾರ. ಹಾಗಾಗಿ ಕ್ಲಾರಿಟಿ ಇಲ್ಲ ಅಂತ ಇನ್ನು ಹಾಸ್ಪಿಟಲ್ಗಳು ಹೇಳಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಇದರಲ್ಲಿ ತುಂಬಾ ಡೀಟೇಲ್ಡ್ ಆಗಿ ಹೇಳಿದ್ದಾರೆ. ನಾನು ಕೂಡ ಓದಿದ್ದೇನೆ, ಓದಿದ ನಂತರ ನಾನು ವಿಡಿಯೋ ಮಾಡುವಂತ ಅನಿಸಿತ್ತು. ಯಾಕೆಂದ್ರೆ ನನಗೆ ಬಂದ ತೊಂದರೆಗಳು, ಮತ್ತೆ ನನಗೆ ಕೆಲವರು ಹೇಳಿದ್ದಾರೆ ಏನೆಲ್ಲ ತೊಂದರೆ ಬಂದಿದೆ, ಅದಕ್ಕೆಲ್ಲ ಉತ್ತರ ಇದರಲ್ಲೇ ಇದೆ. ಸೊ ಹಾಗಾಗಿ ಯಾವುದೇ ಹಾಸ್ಪಿಟಲ್ಗಳು ನಮಗೆ ಕ್ಲಾರಿಟಿ ಇಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ. ಯಾಕಂದ್ರೆ ಇಲ್ಲಿ ತುಂಬಾ ಇಂಪಾರ್ಟೆಂಟ್, ಗೌರ್ಮೆಂಟ್ ಹಾಸ್ಪಿಟಲ್ ಅಂಡರ್ KSS ಯಾವುದೆಲ್ಲ ಹಾಸ್ಪಿಟಲ್ಗಳಿದೆ ಅಂತ ಫಸ್ಟ್ ನೋಡ್ಬೇಕಾಗತ್ತೆ ನೀವು. ಗೌರ್ಮೆಂಟ್ ಹಾಸ್ಪಿಟಲ್ ಇರ್ಬೋದು ಅಥವಾ ಬೇರೆ ಯಾವುದೇ ಹಾಸ್ಪಿಟಲ್ ಇರ್ಬೋದು. ಹಾಸ್ಪಿಟಲ್ಸ್ ಲಿಸ್ಟೆಡ್ ಅಂಡರ್ KSS, ಓಕೆ. ನೀವು ಇದು DPR, ಇದು ರೀಇಂಬರ್ಸ್ಮೆಂಟ್, ಇದ್ರ ಬಗ್ಗೆ ನಾನು ಮಾತಾಡೋದಿಲ್ಲ. ಇಲ್ಲಿ ಎಂಪ್ಯಾನಲ್ಡ್ ಹಾಸ್ಪಿಟಲ್ಸ್ ಅಂಡರ್ KSS ಇಲ್ಲಿ ನೋಡ್ಬೇಕು. ಮೊದಲು ಹಾಸ್ಪಿಟಲ್ ಅಡ್ಮಿಷನ್ ಆಗುವ ಮುಂಚೆ ದಯವಿಟ್ಟು ಈ ವೆಬ್ಸೈಟ್ ಅಲ್ಲಿ, ಪರ್ಟಿಕ್ಯುಲರ್ ವೆಬ್ಸೈಟ್ ಅಲ್ಲಿ ಕೆಲವರು ಅದೇ ಓಲ್ಡ್ PDF ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ, ಆ ಲಿಸ್ಟ್ ಚೇಂಜ್ ಆಗ್ತಾ ಇರುತ್ತೆ. ಕೆಲವೊಂದು ಹಾಸ್ಪಿಟಲ್ಗಳು ಹೊಸದಾಗಿ ಸೇರುತ್ತೆ, ಕೆಲವೊಂದು ಹಾಸ್ಪಿಟಲ್ಗಳು KSS ಸ್ಕೀಮಿಂದ ಹೊರಗೆ ಬಂದಿರುತ್ತೆ. ಸೊ ಹಾಗಾಗಿ ಹಳೆ PDF ಅನ್ನು ಓದಬೇಡಿ, ದಯವಿಟ್ಟು ಈ ವೆಬ್ಸೈಟಿಗೆ ಬಂದು ಇದನ್ನು ಓದಿ. ಇದು ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ಜಿಲ್ಲೆಗಳು ಬರುತ್ತೆ, ಯಾವ ಜಿಲ್ಲೆಯಲ್ಲಿ ಯಾವ ಯಾವ ಹಾಸ್ಪಿಟಲ್ಗಳು ಲಿಸ್ಟಿಂಗ್ ಆಗಿದೆ ಅದು ಬರುತ್ತೆ. ಎಂಪ್ಯಾನಲ್ಡ್ ಹೆಲ್ತ್ ಕೇರ್ ಆರ್ಗನೈಸೇಷನ್, EHCO, ಎಂಪ್ಯಾನಲ್ಡ್ ಹೆಲ್ತ್ ಕೇರ್ ಆರ್ಗನೈಸೇಷನ್. ಈ ವರ್ಡ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟ್ ನಾನು ಗೈಡ್ಲೈನ್ಸ್ ಓದುವಾಗ. ಓಕೆ, ಇಲ್ಲಿ ಫಾರ್ ಎಕ್ಸಾಂಪಲ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ನನ್ನ ಪ್ರಕಾರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಹಾಸ್ಪಿಟಲ್ಗಳು ಲಿಸ್ಟ್ ಆಗಿದೆ. ಸೊ ಯಾವೆಲ್ಲ ಹಾಸ್ಪಿಟಲ್ಗಳಿದೆ ಆ ಹಾಸ್ಪಿಟಲ್ ಅಲ್ಲಿ ಮಾತ್ರ ನಿಮಗೆ KSS ಸ್ಕೀಮ್ ಅನ್ನು ಪಡೆಯುವ ಅವಕಾಶ ಇರುತ್ತೆ. ಸೊ ಸದ್ಯಕ್ಕೆ
ಇದು ಆಸ್ ಆನ್ 27/5/2026, ಅಂದರೆ ಮೇ ಅಲ್ಲಿ ಮೊನ್ನೆ ಚೇಂಜ್ ಮಾಡಿದ್ದಾರೆ. ನೋಡಿ, ಅದೇ ಆಸ್ ಆನ್ ಡೇಟ್ ಚೇಂಜ್ ಆಗ್ತಾ ಇರುತ್ತೆ, ನೀವು ನೋಡ್ತಾ ಇರಬೇಕಾಗತ್ತೆ ಯಾವೆಲ್ಲ ಹಾಸ್ಪಿಟಲ್ ಉಂಟು. ಸೊ ಏನಪ್ಪ ಇದೆ, ಶ್ರೀನಿವಾಸ ಇದೆ, KIMS ಹಾಸ್ಪಿಟಲ್ ಹತ್ತಾವರ ಇದೆ, ಮತ್ತೆ ಪ್ರಗತಿ ಸ್ಪೆಷಾಲಿಟಿ, ಯುನಿಟಿ ಹಾಸ್ಪಿಟಲ್, ಆಳ್ವಾಸ್ ಹೆಲ್ತ್ ಕೇರ್, ಕಣಚೂರ್ ಹಾಸ್ಪಿಟಲ್ಸ್, ಇದೆಲ್ಲ ನಾನು ಹೇಳ್ತೇನೆ ದಕ್ಷಿಣ ಕನ್ನಡದಲ್ಲಿರೋ ಒಂದು ಉತ್ತಮ ಹಾಸ್ಪಿಟಲ್ಗಳು. ಯಾವುದೋ ಒಂದು ನಾಮವಾಸ್ತೆಗೆ ಅಥವಾ ಜಸ್ಟ್ ಫಾರ್ ದಿ ನೇಮ್ ಸೇಕ್ ದೇ ಆರ್ ನಾಟ್ ರಿಜಿಸ್ಟರ್ಡ್. ದೀಸ್ ಆರ್ ದಿ ವೆರಿ ಟಾಪ್ ಅಂಡ್ ಸ್ಪೆಷಲ್ ಹಾಸ್ಪಿಟಲ್ಸ್. ಸೊ ಹಾಗಾಗಿ ಯಾವುದೇ ಭಯ ಇಲ್ಲದೆ ಇಂತಹ ಹಾಸ್ಪಿಟಲ್ಗಳಿಗೆ ಅಡ್ಮಿಟ್ ಆಗ್ಬೋದು, ಮತ್ತೆ ಚಿಕಿತ್ಸೆಯನ್ನು ಕೂಡ ಪಡಿಬಹುದು. ಸೊ ಕೆಲವರಿಗೆ ಅಭಿಪ್ರಾಯ ಇದೆ KSS ಅತಿ ಕಡಿಮೆ ದರದಲ್ಲಿ ಇನ್ಶೂರೆನ್ಸ್ ಪ್ರೀಮಿಯಂ ಇರೋದ್ರಿಂದ ಹಾಸ್ಪಿಟಲ್ಗಳು ಒಳ್ಳೇದಿಲ್ಲದೆ ಇರಬಹುದು ಅಂತ ಒಂದು ಯೋಚನೆ ಇದೆ. ಆ ಥರ ಯೋಚನೆ ಬೇಡ. ನನಗೆ ನನ್ನ ಜಿಲ್ಲೆಯ ಹಾಸ್ಪಿಟಲ್ಗಳ ಪರಿಚಯ ಇದೆ ಮತ್ತು ಅಲ್ಲಿ ಕೊಡುವ ಸೌಲಭ್ಯಗಳ ಪರಿಚಯ ಗೊತ್ತು. ಹಾಗಾಗಿ ಇದೆಲ್ಲ ಒಳ್ಳೆ ಹಾಸ್ಪಿಟಲ್ಗಳೇ. ಸೊ ಈ ತರ ನಿಮ್ಮ ಜಿಲ್ಲೆಯಲ್ಲಿ ಯಾವುದೆಲ್ಲ ಹಾಸ್ಪಿಟಲ್ ಇದೆ ಆ ಹಾಸ್ಪಿಟಲ್ಗೆ ಕ್ಲಿಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್ ಉಡುಪಿ, ದಕ್ಷಿಣ ಕನ್ನಡ ಸಪ್ರೇಟ್ ಇದೆ ಇಲ್ಲಿ. ಮತ್ತೆ ನೋಡೋದಾದ್ರೆ ನಮ್ಮ ಚಿಕ್ಕಮಗಳೂರಲ್ಲಿ ಕೆಲವೊಂದು ಕಡೆ ತುಂಬಾ ಕಡಿಮೆ ಹಾಸ್ಪಿಟಲ್ಗಳಿದೆ. ಅದರ ಬಗ್ಗೆ ಮತ್ತೆ ನಾನು ಹೇಳ್ತೇನೆ. ಹಾಸ್ಪಿಟಲ್ಗಳು ಒಂದೆರಡು ಮೂರೇ ಹಾಸ್ಪಿಟಲ್ ನೋಡಿ, ಚಿಕ್ಕಮಗಳೂರಲ್ಲಿ ಬರೀ ಮೂರೇ ಹಾಸ್ಪಿಟಲ್ಗಳು ರಿಜಿಸ್ಟರ್ ಆಗಿದೆ. ಇದು ಕೂಡ ಹಾಸ್ಪಿಟಲ್ಗಳಿಗೆ ಅದು ಆಪ್ಷನ್ ಕೊಟ್ಟಿದ್ದಾರೆ, ಅಂದ್ರೆ ಅವರು ರಿಜಿಸ್ಟರ್ ಆಗ್ಬಹುದು ಅಥವಾ ಆಗದೇ ಇರಬಹುದು, ಈ ರೀತಿ ಆಪ್ಷನ್ ಕೊಟ್ಟಿದ್ದಾರೆ. ಇಟ್ ಈಸ್ ನಾಟ್ ಕಂಪಲ್ಸರಿ ಎವ್ರಿ ಹಾಸ್ಪಿಟಲ್ ಟು ರಿಜಿಸ್ಟರ್ ಅಂಡರ್ KSS ಸ್ಕೀಮ್. ಸೊ ಹಾಗಾಗಿ ಇಲ್ಲಿ ಕೆಲವೊಂದು ಜಿಲ್ಲೆಗಳಲ್ಲಿ ಕಡಿಮೆ ಹಾಸ್ಪಿಟಲ್ಗಳು ನೀವು ಕಾಣಬಹುದು. ಮೈಸೂರಲ್ಲ ಇರ್ಬೋದು. ಸೊ ಈ ರೀತಿ ಮೊದಲು ನೀವೇನ್ ಮಾಡ್ಬೇಕು, ನಿಮ್ಮ ಜಿಲ್ಲೆಯಲ್ಲಿ ಅಥವಾ ನೀವು ಯಾವ ಜಿಲ್ಲೆಯಲ್ಲಿ ಚಿಕಿತ್ಸೆ ಪಡೆಯಲು ಇಚ್ಛಿಸುತ್ತೀರಾ ಆ ಜಿಲ್ಲೆಯಲ್ಲಿ ಯಾವ ಹಾಸ್ಪಿಟಲ್ ರಿಜಿಸ್ಟರ್ ಆಗಿದೆ ಅದನ್ನು ಫಸ್ಟ್ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಆ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ಕೊಳ್ಳಿ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಇದರಲ್ಲಿ ಏನು ಹಾಸ್ಪಿಟಲ್ಗಳು ರಿಜಿಸ್ಟರ್ ಆಗಿದೆ ಇವೆಲ್ಲ ಹಾಸ್ಪಿಟಲ್ಗೆ ಸಂಬಂಧಿಸಿದ್ದು, ಆದ್ರೆ ಇದು ನಮ್ಗೆ ಗೊತ್ತಿರಬೇಕು. ಅದರಲ್ಲಿ ಯಾವುದು ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್, MOA. ಅಂದ್ರೆ ಇಟ್ ಇಸ್ ದ ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ಗವರ್ಮೆಂಟ್ ಅಂಡ್ ಹಾಸ್ಪಿಟಲ್. ಸೊ ಯಾವ ಒಂದು ಏನ್ ಹೇಳ್ತಾರೆ, ರೂಲ್ಸ್ ಅಂಡ್ ರೆಗ್ಯುಲೇಷನ್ ಪ್ರಕಾರ ಅವರು ರಿಜಿಸ್ಟರ್ ಆಗಿರುತ್ತಾರೆ KSS ಸ್ಕೀಮ್ ಅಲ್ಲಿ. ಸೊ ನಿಮ್ಗೆ ಇದನ್ನು ಓದಿದ್ರೆ, ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಓದಿದ್ರೆ ನಿಮಗೆ ಎಲ್ಲಾ ಮಾಹಿತಿ ದೊರಕುತ್ತೆ ಮತ್ತೆ ಯಾವುದೇ ರೀತಿಯ ತೊಂದರೆ ಬರೋದಿಲ್ಲ. ಸೊ ನೀವು ಏನ್ ಮಾಡ್ಬೇಕು, ಇನ್ ಕೇಸ್ ಇಫ್ ಇಟ್ ಇಸ್ ಪಾಸಿಬಲ್ ನೀವು ಇದರ ಪ್ರಿಂಟ್ಔಟ್ ತೆಗೀರಿ. ನೀವು ಅಡ್ಮಿಷನ್ ಮಾಡುವಾಗ ಇದನ್ನು ಕೂಡ ತಗೊಂಡು ಹೋಗಿ. ಯಾಕೆಂದ್ರೆ ಅವರು ಏನಾದ್ರೆ ನಿರಾಕರಿಸಿದ್ರೆ, ಯಾವುದೇ ಒಂದು ಟ್ರೀಟ್ಮೆಂಟ್ಗೆ ನಿರಾಕರಿಸಿದ್ರೆ, ಅಥವಾ ಪ್ರೈವೇಟ್ ವಾರ್ಡ್ ಕೊಡಲ್ಲ, ಜನರಲ್ ವಾರ್ಡ್ ಮಾತ್ರ ಇರೋದು, ಅಥವಾ ಈ ಚಿಕಿತ್ಸೆ ಬರುವುದಿಲ್ಲ, ಅಥವಾ ಇಷ್ಟು ಮಾತ್ರ ಕವರ್ ಆಗುತ್ತೆ, ಉಳಿದದ್ದು ನಿಮ್ಮ ಕೈಯಿಂದ ಕೊಡಬೇಕು ಅಂತ ಹೇಳಿದ್ರೆ ನಿಮಗೆ ಈ ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಓದಿದ್ರೆ ಎಲ್ಲ ಅರ್ಥ ಆಗತ್ತೆ. ಸೊ ಇದರಲ್ಲಿ ನಾನು ಕೆಲವೊಂದು ಪಾಯಿಂಟ್ಗಳನ್ನು ಇಲ್ಲಿ ಹೇಳ್ತೇನೆ, ಉಳಿದದನ್ನು ನೀವು ಓದ್ಬಹುದು. ತುಂಬಾ ಸರಳವಾಗಿ ಬರೆದಿದ್ದಾರೆ. ಸೊ ಕರ್ನಾಟಕ ಆರೋಗ್ಯ ಸಂಜೀವಿನಿ ಸ್ಕೀಮ್ ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್, ಇದು ಅವರಿಗೆ ಅಗ್ರಿಮೆಂಟ್ ಅವರದು. ನಮಗೆ KSS ಗೆ ಬೆನಿಫಿಷಿಯರಿ ಅಂದ್ರೆ ಯಾರು? Beneficiary means government employee or any other class of employees a state government may determine from time to time and his or spouse. ಸೊ ನಮಗೆ ಗೊತ್ತಿದೆ ಯಾರನ್ನು ರಿಜಿಸ್ಟರ್ ಮಾಡಬಹುದು. ಸೊ ಅವರನ್ನು ಯಾರು KSS ಅಂಡರ್ ಅಲ್ಲಿ ರಿಜಿಸ್ಟರ್ ಆಗಿರ್ತಾರೆ ನಿಮ್ಮ KGID ನಂಬರ್ ಅಲ್ಲಿ, ಅವರೆಲ್ಲ ಬೆನಿಫಿಷಿಯರಿ ಆಗ್ತಾರೆ. ಸೊ ಕೆಲವೊಂದು ಎಮರ್ಜೆನ್ಸಿ ಅಂದ್ರೆ ಡೆಫಿನೇಷನ್ ಏನು ಗೊತ್ತಿರಬೇಕು. ಸೊ ಈ ವರ್ಡ್ ಎಂಪ್ಯಾನಲ್ಡ್ ಹೆಲ್ತ್ ಕೇರ್ ಆರ್ಗನೈಸೇಷನ್ ಅಂದ್ರೆ ಹಾಸ್ಪಿಟಲ್ಸ್ಗಳು ನಾವೇನ್ ಹೇಳ್ತೇವೆ ಇಲ್ಲಿ EHCO. ಸೊ ಇಲ್ಲಿ ನೋಡ್ಬೋದು ಗ್ರೀವೆನ್ಸ್ ಸೆಲ್, ಹೆಲ್ಪ್ ಲೈನ್, HRMS ಅಂದ್ರೆ ಏನು,
ಯಾವ್ದಕ್ಕೆ ಇನ್ಅಡ್ಮಿಸಿಬಲ್, ಯಾವ್ದೆಲ್ಲ ಪ್ರೊಸೀಜರ್ಗೆ ಕ್ಲೇಮ್ ಆಗಲ್ಲ ಇದು ಹೇಳಿದ್ದಾರೆ. ಇನ್ ಪೇಷಂಟ್ ಟ್ರೀಟ್ಮೆಂಟ್ ಅಂದ್ರೆ ಏನು ಅಂದ್ರೆ ನಾನು ಹೇಳಿದೆ, ಔಟ್ ಪೇಷಂಟ್ ಟ್ರೀಟ್ಮೆಂಟ್ಗೆ ನಿಮಗೆ ಕ್ಲೇಮ್ ಬರೋದಿಲ್ಲ, ಓನ್ಲಿ ಇನ್ ಪೇಷಂಟ್ ಟ್ರೀಟ್ಮೆಂಟ್ಗೆ ಮಾತ್ರ ಬರುತ್ತೆ. ಸೊ ಇನ್ ಪೇಷಂಟ್ ಅಂದ್ರೆ ಏನು? ರಿಕ್ವೈರ್ಸ್ ಅಡ್ಮಿಷನ್ ಫಾರ್ ಸರ್ಜಿಕಲ್ ಅಂಡ್ ಮೆಡಿಕಲ್ ಮ್ಯಾನೇಜ್ಮೆಂಟ್. ವೆರಿ ಇಂಪಾರ್ಟೆಂಟ್ ಈಸ್ ಅಡ್ಮಿಷನ್, ಅಡ್ಮಿಟ್ ಆಗಿರ್ಬೇಕು. ಸೊ ಅಂತವರಿಗೆ ಮಾತ್ರ ನೀವು ಕ್ಲೇಮ್ ಮಾಡಬಹುದು. ಮತ್ತೆ KSS ಹೆಲ್ತ್ ಇ ಕಾರ್ಡ್ ಅಂತ ಬರುತ್ತೆ, ಇದನ್ನು ಸಪರೇಟ್ ಅಲ್ಲ. ನಾನು ಹೇಳಿದ ಹಾಗೆ ನೀವು HRMS ಅಲ್ಲಿ ಇ ಸೈನ್ಡ್ ಡಿ ಡಿ ಒ ಅವ್ರದ್ದು ಇ ಸೈನ್ ಲೆಟರ್ ಬರುತ್ತೆ, ಅದೇ ನಿಮ್ಗೆ KSS ಹೆಲ್ತ್ ಇ ಕಾರ್ಡ್. ನಿಮ್ಗೆ ಸಪರೇಟ್ ಆಗಿ ಕಾರ್ಡ್ ಬರೋದಿಲ್ಲ, ಇದನ್ನೇ ನೀವು ಪ್ರಸ್ತುತಪಡಿಸಬೇಕು, ಅವಾಗ ನಿಮ್ಗೆ ಅದರ ಬೆನಿಫಿಟ್ ಅನ್ನು ಪಡಿಬಹುದು. ಸೊ ನೀವು ಡೋಂಟ್ ಎಕ್ಸ್ಪೆಕ್ಟ್ ಟು ಗೆಟ್ ಇ ಕಾರ್ಡ್ ಆರ್ ಸಪರೇಟ್ ಕಾರ್ಡ್. ಸೊ ನೀವೇನ್ ಲೆಟರ್ ತೆಗಿತೀರಿ ಅದೇ ಕಾರ್ಡ್ ನೀವು ಯೂಸ್ ಮಾಡಬೇಕು. ಸೊ ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂದ್ರೆ ಏನು? ಮೆಡಿಕಲ್ ಮ್ಯಾನೇಜ್ಮೆಂಟ್ ಔಟ್ ಪೇಷಂಟ್ ಟ್ರೀಟ್ಮೆಂಟ್ ಮೀನ್ಸ್ ಕನ್ಸಲ್ಟೇಷನ್ ಸ್ಪೆಸಿಫೈಡ್ ಇನ್ ದ ಸ್ಕೀಮ್. ಸೊ ಪ್ಯಾಕೇಜ್ ರೇಟ್ ಇಲ್ಲಿ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕೆಲವರು ಪ್ಯಾಕೇಜ್ ರೇಟ್ ಅಂದ್ರೆ ಗವರ್ಮೆಂಟ್ ಇಂದ ಆ ಹಾಸ್ಪಿಟಲ್ಗೆ ಒಂದು ಟ್ರೀಟ್ಮೆಂಟ್ಗೆ ಎಷ್ಟು ಅಮೌಂಟ್ ಕ್ಲೇಮ್ ಮಾಡಬಹುದು ಅಂತ ಒಂದು ಲಿಸ್ಟ್ ಮಾಡಿದ್ದಾರೆ. ಪ್ರತಿಯೊಂದು ಟ್ರೀಟ್ಮೆಂಟ್ಗೆ ಎಷ್ಟು ಅಮೌಂಟ್ ಅವರು ಮ್ಯಾಕ್ಸಿಮಮ್ ಕ್ಲೇಮ್ ಮಾಡಬಹುದು ಅಥವಾ ಎಷ್ಟು ಅಮೌಂಟ್ ಕ್ಲೇಮ್ ಮಾಡಬಹುದು ಅಂತ ಒಂದು ಲಿಸ್ಟ್ ಇದೆ, ಅದು ಸಪರೇಟ್ ತೋರಿಸ್ತೇನೆ ಪ್ಯಾಕೇಜ್ ರೇಟ್. ಸೊ ಅದು ಯಾವ್ದನ್ನೆಲ್ಲ ಇನ್ಕ್ಲೂಡ್ ಆಗಿದೆ ಪ್ಯಾಕೇಜ್ ರೇಟ್ ಅಂದ್ರೆ? ಕೆಲವರು ಹೇಳ್ತಾರೆ ಅದರಲ್ಲಿ ಟ್ರೀಟ್ಮೆಂಟ್ ಮಾತ್ರ ಬರುತ್ತೆ, ರಿಜಿಸ್ಟ್ರೇಷನ್ ಬರುವುದಿಲ್ಲ ಅಂತ. ಇಲ್ಲ, ರಿಜಿಸ್ಟ್ರೇಷನ್ ಕೂಡ ಅದರಲ್ಲೇ ಬರುತ್ತೆ. ರಿಜಿಸ್ಟ್ರೇಷನ್ ಬರುತ್ತೆ, ಅಡ್ಮಿಷನ್ ಚಾರ್ಜಸ್ ಬರುತ್ತೆ, ಆಪರೇಷನ್ ಚಾರ್ಜಸ್ ಬರುತ್ತೆ, ಇಂಜೆಕ್ಷನ್ ಚಾರ್ಜಸ್, ಡ್ರೆಸ್ಸಿಂಗ್ ಚಾರ್ಜಸ್, ಡಾಕ್ಟರ್ ಅಂಡ್ ಕನ್ಸಲ್ಟೇಷನ್ ವಿಸಿಟ್ ಚಾರ್ಜಸ್, ICU ಚಾರ್ಜಸ್, ಮಾನಿಟರಿಂಗ್, ಇದೆಲ್ಲ ಕವರ್ ಆಗುತ್ತೆ. ಅವರಿಗೆ ಕೊಟ್ಟ ಪ್ಯಾಕೇಜ್ ಅಲ್ಲಿ ಇದೆಲ್ಲ ಟ್ರೀಟ್ಮೆಂಟ್ ಕೊಡಬೇಕು ಅವರು. ಅದು ಬರುದಿಲ್ಲ ಇದು ಬರುದಿಲ್ಲ ಅಂತ ಹೇಳಲಿಕ್ಕಿಲ್ಲ. ಫಿಸಿಯೋಥೆರಪಿ ಕೂಡ ಬರುತ್ತೆ ನೋಡಿ, ಮೆಡಿಕಲ್ ರೆಕಾರ್ಡ್ ಚಾರ್ಜಸ್, ಓಕೆ, ಸರ್ಜಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್, ರಿಇಂಬರ್ಸ್ಮೆಂಟ್. ಸೊ ಕೆಲವೊಂದ್ಸಲ ನಿಮ್ಮಿಂದ ಹಣ ತಗೊಂಡ್ರೆ ಅದನ್ನು ರಿಇಂಬರ್ಸ್ಮೆಂಟ್ ಕೂಡ ಮಾಡ್ಬೇಕಾಗತ್ತೆ. ನನ್ನಿಂದ ಒಂದು 5,000 ಹಣ ತಗೊಂಡಿದ್ರು, ನಂತರ ನಾನು ಲೆಟರ್ ಹಾಕಿದ ನಂತರ ನನಗೆ ರಿಇಂಬರ್ಸ್ಮೆಂಟ್ ಆಗಿದೆ. ಸೊ ಅದು ಕೂಡ ಇದರಲ್ಲಿ ಮೆನ್ಷನ್ ಆಗಿದೆ. ಸೊ ಪ್ರೊಸೀಜರ್ ರೇಟ್. ಸೊ ಇದು ತುಂಬಾ ಇಂಪಾರ್ಟೆಂಟ್, ನೀವು ಡೀಟೇಲ್ ಆಗಿ ಓದಿದ್ರೆ ಟರ್ಮ್ ಆಫ್ ಅಗ್ರಿಮೆಂಟ್, ಅವರಿಗೆ ಏನೆಲ್ಲ ಅಗ್ರಿಮೆಂಟ್, ಯಾವ ಕಂಡೀಷನ್ ಮೇಲೆ ಅವರು KSS ಸ್ಕೀಮ್ಗೆ ಎಂಪಾಲ್ಮೆಂಟ್ ಆಗಿದ್ದಾರೆ ಅಂದ್ರೆ ಲಿಸ್ಟಿಂಗ್ ಆಗಿದ್ದಾರೆ, ಇದು ತುಂಬಾ ಅಗತ್ಯವಾಗಿ ಓದ್ಬೇಕಾಗತ್ತೆ. ಸೊ ಇದು ಅವರಿಗೆ 3 ವರ್ಷ ಇರುತ್ತೆ, 3 years, ವ್ಯಾಲಿಡ್ ಓನ್ಲಿ ಫಾರ್ 3 years. ಸೊ ಅದರ ನಂತರ ಅವರು ಏನ್ ಮಾಡಬಹುದು, ರಿನ್ಯೂ ಮಾಡಬಹುದು. ಸೊ ಆಪ್ಷನ್ ಕೂಡ ಇದೆ. ಅಮೆಂಡ್ಮೆಂಟ್ ಕೂಡ ಮಾಡಬಹುದು ಅವರಿಗೆ, ಆದ್ರೆ ಅಮೆಂಡ್ಮೆಂಟ್ ಆಗಿದ್ದು ಇಲ್ಲಿ ರಿಫ್ಲೆಕ್ಟ್ ಆಗಿದ್ರೆ ಮಾತ್ರ ಅದು ಅಮೆಂಡ್ಮೆಂಟ್ ಆಗಿದೆ ಅಂತ ಅರ್ಥ ಆಗುತ್ತೆ. ಕೆಲವರು ಹೇಳ್ತಾರೆ ನಾವು ಅದರಿಂದ KSS ಇಂದ ಹೊರಗೆ ಬಂದಿದ್ದೇವೆ, ಆದ್ರೆ ಲಿಸ್ಟ್ ಅಲ್ಲಿ ನೋಡುವಾಗ ಅವರ ಹೆಸರು, ಆ ಹಾಸ್ಪಿಟಲ್ ಹೆಸರು ಇರುತ್ತೆ. ಸೊ ನೀವು ಅದಕ್ಕೆ ಏನ್ ಮಾಡ್ಬೇಕು, ರಿಟರ್ನ್ ಕ್ಲಾರಿಫಿಕೇಶನ್ ತಗೊಳ್ಬೇಕು. ಇನ್ ಕೇಸ್ ಅವ್ರು ಹೇಳಿದ್ರೆ ನಮ್ಮ ಹಾಸ್ಪಿಟಲ್ KSS ಸ್ಕೀಮ್ ಅಲ್ಲಿ ಇಲ್ಲ ಅಂತ ಹೇಳಿದ್ರೆ, ಸರಿ, ಅದನ್ನೊಂದು ರಿಟರ್ನ್ ಕ್ಲಾರಿಫಿಕೇಶನ್ ಕೊಡಿ. ಯಾಕೆಂದ್ರೆ ಕೆಲವರು ಸುಳ್ಳು ಹೇಳ್ತಾರೆ, ಕೆಲವೊಂದು ಹಾಸ್ಪಿಟಲ್ಗಳು ಸುಳ್ಳು ಹೇಳ್ತವೆ, ನಾವು ಇಲ್ಲ ಅದರಲ್ಲಿ ಇದ್ರೂ ಕೂಡ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಅದಕ್ಕೆ ಬೇಕಾದ ಬೆನಿಫಿಟ್ ಗಳನ್ನ ಅವರು ಪಡೆದುಕೊಳ್ತಾರೆ, ಕೆಲವೊಂದು ಹಾಸ್ಪಿಟಲ್ಗಳು ಮಾಡ್ತವೆ. ಹಾಗಾಗಿ ಇನ್ ಕೇಸ್ ಆತರ ಹೇಳಿದ್ರೆ ನಮ್ಮ ಹಾಸ್ಪಿಟಲ್ ಇಲ್ಲ KSS ಅಂತ ಹೇಳಿದ್ರೆ, ದಯವಿಟ್ಟು ರಿಟರ್ನ್ ಕ್ಲಾರಿಫಿಕೇಶನ್ ತಗೊಳ್ಳಿ, ಮತ್ತೆ ಅದನ್ನು KSS ಮ್ಯಾನೇಜರ್ ಅಥವಾ ಡೈರೆಕ್ಟರ್ಗೆ ಕೊಡಿ. ದೆನ್ ಕಾಂಟ್ರಿಬ್ಯೂಷನ್ ಫಾರ್ ಪ್ರೊವೈಡಿಂಗ್ ಟ್ರೀಟ್ಮೆಂಟ್ ಅಂಡ್ ಸರ್ವಿಸಸ್. ಸೊ ಪ್ರೊಸೀಜರ್ ಯಾವ ರೀತಿ ಇದೆ, ಇದು ಹಾಸ್ಪಿಟಲ್ಗಳಿಗೆ ಕೆಲವೊಂದು ಪಾಯಿಂಟ್ಗಳನ್ನು ಮಾತ್ರ ನಾನು ಇಲ್ಲಿ ಹೇಳ್ತೇನೆ ನೋಡಿ. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾವುದೇ ಹಾಸ್ಪಿಟಲ್ ಎನಿ ಹಾಸ್ಪಿಟಲ್ ಶೆಲ್ ನಾಟ್ denied admission or discriminate in any of the services provided for the scheme beneficiary on any ground. ಕೆಲವರು ಏನ್ ಮಾಡ್ತಾರೆ ಅಂದ್ರೆ, ಗವರ್ಮೆಂಟ್ ಇನ್ಶೂರೆನ್ಸ್ ಸ್ಕೀಮ್ ಅಂತ ಹೇಳಿದ್ರೆ, ನೀವು ಮೊದಲು ಅಡ್ಮಿಷನ್ ಮಾಡೋ ಕ್ಯಾಶ್ ಆದ್ರೆ ಅವ್ರದ್ದು ಟ್ರೀಟ್ಮೆಂಟ್ ಬೇರೆ ಇರುತ್ತೆ, ಅಂದ್ರೆ ಟ್ರೀಟ್ಮೆಂಟ್ ಹಾಸ್ಪಿಟಾಲಿಟಿ ಅವ್ರದ್ದು ಬೇರೆ ಇರುತ್ತೆ.
ಗೌರ್ಮೆಂಟ್ ಇನ್ಶೂರೆನ್ಸ್ ಆದ್ರೆ ಬೇರೆ ಇರುತ್ತೆ, ಪ್ರೈವೇಟ್ ಇನ್ಶೂರೆನ್ಸ್ ಆದ್ರೆ ಬೇರೆ ಇರುತ್ತೆ. ಸೊ ಆ ರೀತಿ ಡಿಸ್ಕ್ರಿಮಿನೇಷನ್ ಮಾಡ್ಲಿಕ್ಕೆ ಇಲ್ಲ. ಕೆಲವರು KSS, ಕೆಲವರು ನನ್ನ ಮಿತ್ರರು ಹೇಳಿದ್ರು, ನಾವು ಕೆಲವೊಂದು ಹಾಸ್ಪಿಟಲ್ ಕಾಲ್ ಮಾಡುವಾಗ KSS ಅಂತ ಹೇಳುವಾಗಲೇ ಕಟ್ ಮಾಡ್ತಾರೆ ಅಂತ ಫೋನ್. ಸೊ ಆ ರೀತಿ ಡಿಸ್ಕ್ರಿಮಿನೇಷನ್ ಮಾಡ್ಲಿಕ್ಕಿಲ್ಲ. ಅಥವಾ ಹಾಸ್ಪಿಟಲ್ ಅಡ್ಮಿಷನ್ ಆದಾಗ ಕೂಡ ಹಾಗೇನೆ ಆಗಿರ್ಬೋದು, ಕೆಲವೊಂದು ಹಾಸ್ಪಿಟಲ್ ಅಲ್ಲಿ ಆಗಿರ್ಬೋದು, ನನಗೆ ಆ ರೀತಿ ಅನುಭವ ಆಗಿಲ್ಲ. ಆದ್ರೆ ಕೆಲವೊಂದು ಹಾಸ್ಪಿಟಲ್ KSS ಸ್ಕೀಮ್ ಅಂಡರ್ ಅಲ್ಲಿ ಅಡ್ಮಿಟ್ ಆಗಿದ್ರೆ ಅವರಿಗೆ ಟ್ರೀಟ್ಮೆಂಟ್ ಅಲ್ಲಿ ವ್ಯತ್ಯಾಸ ಇರ್ಬೋದು, ಬೇರೆಯವರಿಗಿಂತ ಟ್ರೀಟ್ಮೆಂಟ್ ಕಡಿಮೆ ಟ್ರೀಟ್ಮೆಂಟ್ ಕೊಡ್ಬೋದು, ಅಥವಾ ಅಷ್ಟೊಂದು ಚೆನ್ನಾಗಿ ನೋಡ್ಕೊಳ್ಳದೆ ಇರ್ಬೋದು. ಸೊ ಈ ರೀತಿ ಏನಾದ್ರೂ ಡಿಸ್ಕ್ರಿಮಿನೇಷನ್ ಮಾಡಬಾರ್ದು ಅಂತ ಇಲ್ಲಿ ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ. ಸೊ ನೀವು ಬೇರೆ ಪೇಷಂಟ್ ಅನ್ನು ಯಾವ ರೀತಿ ಟ್ರೀಟ್ ಮಾಡ್ತೀರಿ, ಅದೇ ರೀತಿ KSS ಸ್ಕೀಮ್ ಅಲ್ಲಿ ಬರುವ ಪೇಷಂಟ್ ಅನ್ನು ಕೂಡ ಅದೇ ರೀತಿ ಟ್ರೀಟ್ಮೆಂಟ್ ಮಾಡಬೇಕು. ಮತ್ತೆ EHCO ಶೆಲ್ ನಾಟ್ ಇನ್ಫ್ಲುಯೆನ್ಸ್ ದ ಬೆನಿಫಿಷಿಯರಿ ರಿಗಾರ್ಡಿಂಗ್ ದ ಸೆಲೆಕ್ಷನ್ ಆಫ್ ಡಾಕ್ಟರ್ ಆರ್ ಇನ್ಸ್ಟಿಟ್ಯೂಟ್. ಇದು ಕೂಡ ಆಗಿದೆ ಆಕ್ಚುಲಿ. KSS ಸ್ಕೀಮ್ ಅಂದ್ರೆ ಒಳ್ಳೆ ಡಾಕ್ಟರ್ ಗಳನ್ನು ಸಜೆಸ್ಟ್ ಮಾಡಲ್ಲ ಅವರು. ಅವ್ರೇನ್ ಮಾಡ್ತಾರೆ, ರೆಸಿಡೆಂಟ್ ಗಳನ್ನು ಸಜೆಸ್ಟ್ ಮಾಡಿರ್ಬಹುದು, ಅಥವಾ ನ್ಯೂ ಡಾಕ್ಟರ್ ಅನ್ನು, ಎಕ್ಸ್ಪರ್ಟೀಸ್ ಅನ್ನು ಅವರು ಸಜೆಸ್ಟ್ ಮಾಡಲ್ಲ. ಸೊ ಆ ರೀತಿ ಮಾಡ್ಲಿಕ್ಕೆ ಆ ಪರ್ಟಿಕ್ಯುಲರ್ ಡಿಸೀಸ್ಗೆ ಯಾರು ಪರ್ಟಿಕ್ಯುಲರ್ ಸ್ಪೆಷಲ್ ಡಾಕ್ಟರ್ ಇರ್ತಾರೆ, ಯಾರು ಅಲರ್ಟೆಡ್ ಡಾಕ್ಟರ್ ಇರ್ತಾರೆ, ಅವರೇ ಕೊಡ್ಬೇಕು. ಸೊ ಜಸ್ಟ್ ಬಿಕಾಸ್ ಯು ಆರ್ ಕಮ್ ಅಂಡರ್ KSS, ದೇ ಶಲ್ ನಾಟ್ ಸಜೆಸ್ಟ್ ಅದರ್ ಡಾಕ್ಟರ್ಸ್. ಸೊ ಅವರು ಪ್ರಾಪರ್ ಆಗಿ ಸಜೆಸ್ಟ್ ಮಾಡಬೇಕು. ಸೊ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ರೈಟ್ ಟು ಕನ್ಸೆಂಟ್ ಇದನ್ನೆಲ್ಲ ಪಡಿಬೇಕು. ನೋಡಿ, ಇದು ಕೂಡ EHCO shall be responsible for the consequences arising out of any such incidents. ಅಂದ್ರೆ ನೆಗ್ಲಿಜೆನ್ಸ್ ಮಾಡಿದ್ರೆ, ಅಥವಾ ಯಾವುದೋ ಒಂದು ರೆಸಿಡೆಂಟ್ ಡಾಕ್ಟರ್ ಅನ್ನು ಬಿಟ್ಟು ರೆಸಿಡೆಂಟ್ ಅನ್ನು ಸಜೆಸ್ಟ್ ಮಾಡಿ ಅದರಿಂದ ಏನಾದರೂ ಪ್ರಾಬ್ಲಮ್ ಆದ್ರೆ ಆ ಹಾಸ್ಪಿಟಲ್ ರೆಸ್ಪಾನ್ಸಿಬಲ್ ಆಗುತ್ತೆ. ಅದರಲ್ಲಿ ಆಗುವಂತ ಏನೇ ಕಾನ್ಸಿಕ್ವೆನ್ಸಸ್ ಆದ್ರೂ ಅದಕ್ಕೆ ಹಾಸ್ಪಿಟಲ್ ರೆಸ್ಪಾನ್ಸಿಬಲ್ ಆಗಿರುತ್ತೆ. ಸೊ ರಿಜಿಸ್ಟ್ರೇಷನ್ ಹೇಗೆ ಮಾಡೋದು, ಇದಕ್ಕೆ ಯಾವುದೇ ರೆಫರಲ್ ಬೇಕಾಗಿಲ್ಲ ಅಥವಾ ಪ್ರಯರ್ ಪರ್ಮಿಷನ್ ಬೇಕಾಗಿಲ್ಲ. ಯಾವುದೇ ಗೌರ್ಮೆಂಟ್ ಹಾಸ್ಪಿಟಲ್ ಇಂದ ರೆಫರಲ್ ಬೇಕಾಗಿಲ್ಲ, ಡೈರೆಕ್ಟ್ ಆಗಿ ನೀವು ಅಡ್ಮಿಟ್ ಆಗ್ಬಹುದು. ಅಥವಾ ಪ್ರಯರ್ ಪರ್ಮಿಷನ್ ಲೆಟರ್ ಕೂಡ ನೀವು ತಗೊಳ್ಬೇಕಾಗಿಲ್ಲ ಪರ್ಟಿಕ್ಯುಲರ್ ಹಾಸ್ಪಿಟಲ್ ಇಂದ ಅಥವಾ ಯಾವುದೇ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಇಂದ. ಪ್ರಯರ್ ಪರ್ಮಿಷನ್ ಬೇಕಾಗಿಲ್ಲ, ನೀವು ಡೈರೆಕ್ಟ್ ಆಗಿ ಹೋಗಿ ಲೆಟರ್ ಮತ್ತೆ ಇದನ್ನು ಈ ಸೈನ್ಡ್ ಲೆಟರ್ ಮತ್ತೆ ಆಧಾರ್ ಕಾರ್ಡ್ ಅನ್ನು ಕೊಟ್ಟರೆ ಸಾಕು, ಡೈರೆಕ್ಟ್ ಆಗಿ ಅಡ್ಮಿಟ್ ಮಾಡ್ಕೊಳ್ಬೇಕು. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ಕಾರ್ಡ್ ಅದನ್ನು ಸಬ್ಮಿಟ್ ಮಾಡಲೇಬೇಕು, ಯಾಕಂದ್ರೆ ಕೇಳುವುದೇ 2 ಡಾಕ್ಯುಮೆಂಟ್, ಅದರಲ್ಲಿ ಒಂದು ಆಧಾರ್ ಕಾರ್ಡ್ ಮತ್ತೊಂದು ಈ ಕಾರ್ಡ್. ಸೊ ಹಾಗಾಗಿ ಪೇಷಂಟ್ಗಳು ಅಥವಾ ಬೆನಿಫಿಷಿಯರಿಗಳು ಇದನ್ನು ದಯವಿಟ್ಟು ತಗೊಂಡೋಗಿ, ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತೆ ಇದು ಅವರ ಟ್ರೀಟ್ಮೆಂಟ್ ಕೊಡುವ ಮುಂಚೆ, ಅಡ್ಮಿಷನ್ ಆಗುವ ಸಮಯದಲ್ಲಿ ಮತ್ತೆ ಡಿಸ್ಚಾರ್ಜ್ ಆಗುವ ಸಮಯದಲ್ಲಿ ಕೂಡ ಅವರು ಜಿಯೋ ಟ್ಯಾಗ್ಡ್ ಫೋಟೋ ತೆಗಿತಾರೆ. ಅದು ಅವರೇ ಮಾಡುದು, ಹಾಸ್ಪಿಟಲ್ ಅವರೇ ಮಾಡ್ತಾರೆ, ನಮಗೇನು ಸಂಬಂಧಿಸಿಲ್ಲ, ಎಲ್ಲ ಅವರೇ ಮಾಡ್ತಾರೆ. ನಮ್ಮ ಕೆಲಸ ಏನಂದ್ರೆ ಈ ಸೈನ್ ಲೆಟರ್ ಮತ್ತೆ ಆಧಾರ್ ಕಾರ್ಡ್ ತಗೊಂಡೋಗಿ ಅವರಿಗೆ ಕೊಟ್ಟರೆ ಆಯ್ತು, ಮತ್ತೆ OTP ಬರುತ್ತೆ ಅದನ್ನು ಕೊಟ್ಟರೆ ಆಯ್ತು, ಅಷ್ಟೇ ನಮ್ಮ ಕೆಲಸ ಇರೋದು. ಮತ್ತೆ ಎಲ್ಲ ಹಾಸ್ಪಿಟಲ್ಗಳು ಮಾಡುತ್ತೆ. ಸೊ 2 ಡಾಕ್ಯುಮೆಂಟ್ ಬಿಟ್ಟು ಬೇರೆ ಯಾವ ಡಾಕ್ಯುಮೆಂಟ್ಗಳನ್ನು ಅವರು ಕೇಳಬಾರದು. ಪರ್ಸನಲ್ ಡೀಟೇಲ್ಗಳನ್ನು ಅವರು ರಿವೀಲ್ ಮಾಡಬಾರ್ದು. ಸೊ ಇನ್ ಕೇಸ್ ಆಫ್ ಎಮರ್ಜೆನ್ಸಿ, ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇನ್ ಕೇಸ್ ಆಫ್ ಇಮರ್ಜೆನ್ಸಿ ಕಂಡೀಷನ್ಸ್ ಅಂದ್ರೆ ನಾನು ಹೇಳಿದಾಗೆ ಅಡ್ಮಿಷನ್ ಮಾಡುವ ಮುಂಚೆ ನಾವು ಈ ಎಲ್ಲ ರಿಜಿಸ್ಟ್ರೇಷನ್ ಪ್ರೊಸೀಜರ್ ಅನ್ನು ಕಂಪ್ಲೀಟ್ ಮಾಡಬೇಕು. ಅಡ್ಮಿಷನ್ ಮಾಡಿ ಟ್ರೀಟ್ಮೆಂಟ್ ತಗೊಂಡ ನಂತರ ನಾವು ಇದನ್ನು ಮಾಡುವ ಹಾಗೆ ಇಲ್ಲ. ಸೊ ಅಡ್ಮಿಷನ್ ಮಾಡುವ ಮುಂಚೆನೆ ಈ ರಿಜಿಸ್ಟ್ರೇಷನ್ ಪ್ರೊಸೀಜರ್ ಮಾಡಬೇಕು. ನಾರ್ಮಲ್ ಪ್ರೊಸೀಜರ್ ಅಲ್ಲಿ ನಾವು ಮಾಡಬಹುದು, ಆದ್ರೆ ಇನ್ ಕೇಸ್ ಆಫ್ ಎಮರ್ಜೆನ್ಸಿಯಲ್ಲಿ ಇದು ತುಂಬಾ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಇನ್ ಕೇಸ್ ಎಮರ್ಜೆನ್ಸಿಯಲ್ಲಿ ಎಕ್ಸೆಪ್ಷನ್ ಇದೆ. ಸೊ ಇನ್ ಎಮರ್ಜೆನ್ಸಿ ಆದ್ರೆ ಫಸ್ಟ್ ನೀವು ಅಡ್ಮಿಷನ್ ಮಾಡಿ ಟ್ರೀಟ್ಮೆಂಟ್ ತಗೊಂಡು ಆಮೇಲೆ ನಿಮ್ಗೆ ಬೇಕಾದ್ರೆ ರಿಜಿಸ್ಟ್ರೇಷನ್ ಪ್ರೊಸೀಜರ್ ಮಾಡಬಹುದು. ಸೊ ಹಾಗಾಗಿ ರಿಜಿಸ್ಟ್ರೇಷನ್ ಆಗದೆ ನಾವು ಅಡ್ಮಿಷನ್ ಮಾಡಲ್ಲ ಅಂತ ಹಾಸ್ಪಿಟಲ್ಗಳು ಡಿನೈ ಮಾಡ್ಲಿಕ್ಕಿಲ್ಲ. ಸೊ ಇದು ಗೊತ್ತಿರಬೇಕಾಗತ್ತೆ. ಸೊ ಪ್ರೊಸೀಜರ್ ಹೇಗೆ, ಅವರಿಗೆ ಪ್ರಿಸ್ಕ್ರೈಬ್ಡ್ ಪ್ಯಾಕೇಜ್ ರೇಟ್ ಕೊಟ್ಟಿರ್ತಾರೆ, ಅದರಲ್ಲಿ ಎಷ್ಟು ಅಮೌಂಟ್ ಕ್ಲೇಮ್ ಮಾಡಬಹುದು ಅಷ್ಟು ಅಮೌಂಟ್ ಮಾತ್ರ ಅವರು ಕ್ಲೇಮ್ ಮಾಡ್ಲಿಕ್ಕೆ ಆಗತ್ತೆ. ನಿಮ್ಮ ಕೈಯಿಂದ ಅದನ್ನು ತಗೊಳ್ಲಿಕ್ಕೆ ಆಗಲ್ಲ.
ಕೆಲವೊಂದು ಹಾಸ್ಪಿಟಲ್ಗಳಿಗೆ ಏನು ಹೇಳುತ್ತವೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಡೆಲಿವರಿ ಚಾರ್ಜಸ್ 14,400 ಮಾತ್ರ ಅವರು ಪ್ಯಾಕೇಜ್ ರೇಟ್ ಕೊಟ್ಟಿರ್ತಾರೆ. ಗೌರ್ಮೆಂಟ್ ಇಂದ 14,400 ಕ್ಲೇಮ್ ಮಾಡಬಹುದು. ಆದ್ರೆ ನಾರ್ಮಲಿ ಹಾಸ್ಪಿಟಲ್ ಎಷ್ಟು ಬಿಲ್ ಆಗುತ್ತೆ ಅಂದ್ರೆ, ನಾರ್ಮಲಿ ಬಿಲ್ ಮೇ ಬಿ ಅರೌಂಡ್ 80,000 1 lakh ವರೆಗೆ ಆಗ್ಬಹುದು. ಹಾಗಂತ 14,400 ಮಾತ್ರ ಡಿಡಕ್ಟ್ ಮಾಡಿ ಉಳಿದ ಅಮೌಂಟ್ ಅನ್ನು ಪೇಷಂಟ್ ಕೈಯಿಂದ ತಗೊಳ್ಳಿಕ್ಕೆ ಇಲ್ಲ. ಪೇಷಂಟ್ ಅಥವಾ ಬೆನಿಫಿಷಿಯರಿ ಕೈಯಿಂದ 1 ರೂಪಾಯಿ ಕೂಡ ತಗೊಳ್ಳಿಕ್ಕೆ ಇಲ್ಲ ಅವರು. ಹಾಸ್ಪಿಟಲ್ಗಳಿಗೆ ಮಾತ್ರ ಆ ಲಿಮಿಟ್ ಆ ಪ್ರಿಸ್ಕ್ರೈಬ್ಡ್ ಪ್ಯಾಕೇಜ್ ಲಿಸ್ಟ್ ಏನು ಕೊಟ್ಟಿರ್ತಾರೆ ಅದು ಹಾಸ್ಪಿಟಲ್ಗಳಿಗೆ ಮಾತ್ರ, ಪೇಷಂಟ್ಗಳಿಗೆ ಅಲ್ಲ ಅಥವಾ ಬೆನಿಫಿಷಿಯರಿಗಳಿಗೆ ಅಲ್ಲ. ಸೊ ಪ್ಯಾಕೇಜ್ ರೇಟ್ಸ್ ನೀವು ಅದನ್ನು ವರಿ ಮಾಡಬೇಕಾಗಿಲ್ಲ. ಅವರಿಗೆ ಎಷ್ಟು ಹಾಸ್ಪಿಟಲ್ಗೆ ಎಷ್ಟು ಅಮೌಂಟ್ ಹೋಗುತ್ತೆ ಅದು ನಮಗೆ ಅಗತ್ಯ ಇರೋದಿಲ್ಲ. ಯಾಕಂದ್ರೆ ನಾನು ಹೇಳಿದಾಗೆ ಡೆಲಿವರಿ ಚಾರ್ಜಸ್ಗೆ 14,400 ಮಾತ್ರ ಕೊಡ್ತಾರೆ. ನನಗೆ ಹಾಸ್ಪಿಟಲ್ ಅವರು ಹೇಳಿದ್ರು, ಈ 14,400 ಅಲ್ಲಿ ಏನು ಮಾಡ್ಲಿಕ್ಕೆ ಆಗುತ್ತೆ, ಇಷ್ಟೊಂದು ಕಡಿಮೆ ಅಮೌಂಟ್ ಕೊಟ್ರೆ ನಾವು ಹೇಗೆ ಸರ್ವೈವ್ ಆಗೋದು? ಅದಕ್ಕೆ ನಾನು ಕೇಳಿದೆ, ಹಾಸ್ಪಿಟಲ್ಗಳು ಇರುವುದು ಯಾಕೆ? ಸರ್ವಿಸ್ ಕೊಡ್ಲಿಕ್ಕೆ, ಜನರಿಗೆ ಸರ್ವಿಸ್ ಕೊಡ್ಲಿಕ್ಕೆ. ವೆನ್ ಹಾಸ್ಪಿಟಲ್ ಬಿಕಮ್ಸ್ ಪ್ರಾಫಿಟ್ ಓರಿಯೆಂಟೆಡ್, ದಿಸ್ ಇಸ್ ಮೈ ಬಿಗ್ಗೆಸ್ಟ್ ಕ್ವಶನ್. ಸೊ ಅವರು ಪ್ರಾಫಿಟ್ ಓರಿಯೆಂಟೆಡ್ ಆಗಿರಬಾರ್ದು, ಹಾಸ್ಪಿಟಲ್ಗಳು ಸರ್ವಿಸ್ ಕೊಡಬೇಕು, ಇದು ತುಂಬಾ ಇಂಪಾರ್ಟೆಂಟ್ ಅವರಿಗೆ. ಸೊ ಸರ್ಕಾರ ತುಂಬಾ ಬೆನಿಫಿಟ್ ಗಳನ್ನು ಹಾಸ್ಪಿಟಲ್ಗಳಿಗೆ ಕೊಟ್ಟಿರುತ್ತೆ, ಆಲ್ರೆಡಿ ಕೊಟ್ಟಿರುತ್ತೆ. ಸೊ ಸರ್ಕಾರದ ಒಂದು ಯೋಜನೆಯನ್ನು ಅವರಿಗೆ ಸರಿಯಾಗಿ ಪಾಲಿಸಲು ಆಗದಿದ್ರೆ ನನ್ನ ಪ್ರಕಾರ ಅಂತ ಹಾಸ್ಪಿಟಲ್ಗಳ ಲೈಸೆನ್ಸ್ ಅನ್ನು ರದ್ದು ಮಾಡಬೇಕು. ಯಾಕೆಂದ್ರೆ ಹಾಸ್ಪಿಟಲ್ಗಳು ಸೆಟಪ್ ಆಗಿದ್ದು ಪ್ರಾಫಿಟ್ ಮಾಡ್ಲಿಕ್ಕೆ ಅಲ್ಲ. ಸೊ ಹಾಗಾಗಿ ಇದೊಂದು ನಿಮಗೆ ಹೇಳಿದ್ರೆ ಈ ರೀತಿ ಹೇಳಿಬಿಡಿ. ಸೊ ಹಾಗಾಗಿ ನೀವು 1 ರೂಪಾಯಿ ನಿಮ್ಮ ಕೈಯಿಂದ ಕೊಡಬೇಡಿ. ಪ್ಯಾಕೇಜ್ ಲಿಸ್ಟ್ ಅವರಿಗೆ ಇಷ್ಟು ಲಿಮಿಟ್ ಇರುತ್ತೆ, ಅಷ್ಟು ಮಾತ್ರ ಅಮೌಂಟ್ ಕ್ಲೇಮ್ ಮಾಡೋದು. ಹೌದು, ಅವರಿಗೆ ಅದು ಪ್ರಾಫಿಟೇಬಲ್ ಆಗಲ್ಲ. ಆದರೆ ಅಗೈನ್ ಇಟ್ ಇಸ್ ನಾಟ್ ಕಾರ್ಪೊರೇಟ್. ಸೊ ಹಾಗಾಗಿ ನಮಗೆ ಅದರ ಬಗ್ಗೆ ತಲೆಬಿಸಿ ಬೇಡ. ಇಟ್ ಈಸ್ ಬಿಟ್ವೀನ್ ಹಾಸ್ಪಿಟಲ್ ಅಂಡ್ ಗೌರ್ಮೆಂಟ್. ಇಫ್ ದೇ ವಾಂಟ್ ಮೋರ್ ಕ್ಲೇಮ್ ದೇ ಶುಡ್ ಆಸ್ಕ್ ವಿತ್ ಗೌರ್ಮೆಂಟ್, ನಾಟ್ ವಿತ್ ಬೆನಿಫಿಷಿಯರಿ. ಸೊ ಅವರಿಗೆ ಹೆಚ್ಚಿನ ಹಣ ಬೇಕಾದ್ರೆ, ಅಂದ್ರೆ ಅದು ಹಣ ಸಾಕಾಗಲ್ಲ ಅಂತ ಹೇಳಿದ್ರೆ, ಅವರು ಗೌರ್ಮೆಂಟ್ ಜೊತೆ ಮಾತಾಡಿ ಆ ಪ್ಯಾಕೇಜ್ ರೇಟ್ ಏನಿದೆ ಅದನ್ನು ಜಾಸ್ತಿ ಮಾಡಿಕೊಳ್ಬೇಕೆ ಹೊರತು ಪೇಷಂಟ್ಗಳಿಂದ ಕಲೆಕ್ಟ್ ಮಾಡಬಾರ್ದು. ಸೊ ಇಲ್ಲಿ ಪ್ಯಾಕೇಜ್ ರೇಟ್, ಸೊ ಇದೆಲ್ಲ ಅವರಿಗೆ ಸಂಬಂಧಿಸಿದ್ದು. ಸೊ ಅದರ ಬಗ್ಗೆ ನಮಗೆ ಬೇಕಾಗಿಲ್ಲ. ಅಂದ್ರೆ ಮಲ್ಟಿಪಲ್ ಟ್ರೀಟ್ಮೆಂಟ್ ಇದ್ರೆ ಅದರಲ್ಲಿ 50%, ಒಂದರಲ್ಲಿ 50%, ಇನ್ನೊಂದರಲ್ಲಿ 50% ಅವರು ಕ್ಲೇಮ್ ಮಾಡ್ಬೇಕಾಗಂತ ರೂಲ್ಸ್ ಮೆನ್ಷನ್ ಮಾಡುತ್ತೆ. ಸೊ ದಿಸ್ ಇಸ್ ನಾಟ್ ಬಿಲಾಂಗ್ಸ್ ಟು ಅಸ್. ಇದು ಇನಿಷಿಯಲ್ ಅಪ್ರೂವಲ್ ಅವರು ವಿದಿನ್ ಮ್ಯಾಕ್ಸಿಮಮ್ ಪೀರಿಯಡ್ ಆಫ್ 7 days ಅವರಿಗೆ ಅದು ಸಂಬಂಧಿಸಿದ. ಅವರು 7 days ಒಳಗಡೆ ಅಪ್ರೂವ್ ಪಡಿಬೇಕು. ಸೊ ರಿಜಿಸ್ಟ್ರೇಷನ್ ಆದ ನಂತರ ರೇಟ್ಸ್ ಪ್ರೊಸೀಜರ್ ಅಂಡರ್ ಪ್ಯಾಕೇಜ್. ಸೊ ಇದು ಅವರಿಗೆ ಕೆಲವೊಂದು ಬೆನಿಫಿಟ್ ಅನ್ನು ಕೊಟ್ಟಿದ್ದಾರೆ ಗವರ್ಮೆಂಟ್ ಇಂದ ಹಾಸ್ಪಿಟಲ್ಗಳಿಗೆ. ಸೊ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಅವರು ಡಿನೈ ಮಾಡ್ಲಿಕ್ಕಿಲ್ಲ, ನಾವು ಅಡ್ಮಿಷನ್ ಮಾಡಲ್ಲ, ಫಸ್ಟ್ ರಿಜಿಸ್ಟ್ರೇಷನ್ ಮಾಡಿ ಆಮೇಲೆ ಅಡ್ಮಿಷನ್ ಮಾಡ್ತೇವೆ, ಆ ತರ ಹೇಳಲಿಕ್ಕಿಲ್ಲ. ಸೊ ಯಾವ್ದೆಲ್ಲ ಎಮರ್ಜೆನ್ಸಿ ಕೇಸ್ ಅಂತ ಇಲ್ಲಿ ಲಿಸ್ಟ್ ಮಾಡಿದ್ದಾರೆ. ಸೊ ವಾರ್ಡ್ ಕೂಡ ತುಂಬಾ ಇಂಪಾರ್ಟೆಂಟ್. ಇಲ್ಲಿ ಕೆಲವರು ಗೋಲ್ಮಾಲ್ ಮಾಡ್ತಾರೆ, ಕೆಲವೊಂದು ಹಾಸ್ಪಿಟಲ್ ತುಂಬಾ ಗೋಲ್ಮಾಲ್ ಮಾಡ್ತಾರೆ. ಪ್ರೈವೇಟ್ ವಾರ್ಡ್, ಫಾರ್ ಎಕ್ಸಾಂಪಲ್ ಗ್ರೂಪ್ ಎ ಮತ್ತೆ ಬಿ ಅವರಿಗೆ ಪ್ರೈವೇಟ್ ವಾರ್ಡ್ ಕೊಡ್ಲೇಬೇಕು, ಗ್ರೂಪ್ ಸಿ ಅವರಿಗೆ ಸೆಮಿ ಪ್ರೈವೇಟ್ ವಾರ್ಡ್ ಕೊಡ್ಲೇಬೇಕು, ಗ್ರೂಪ್ ಡಿ ಅವರಿಗೆ ಜನರಲ್ ವಾರ್ಡ್ ಕೊಡ್ಲೇಬೇಕು. ಸೊ ಪ್ರೈವೇಟ್ ವಾರ್ಡ್ ಅಂದ್ರೆ ಇದರಲ್ಲಿ ಕೂಡ ಅವರ ಡೆಫಿನೇಷನ್ ಕೊಡ್ತಾರೆ ಪ್ರೈವೇಟ್ ವಾರ್ಡ್ ಅಂದ್ರೆ ಏನು ಅಂತ. ಆದ್ರೆ ಇಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ, ಪ್ರೈವೇಟ್ ವಾರ್ಡ್ ಇಸ್ ಡಿಫೈನ್ಡ್ ಆಸ್ ಅ ಹಾಸ್ಪಿಟಲ್ ರೂಮ್ ವೇರ್ ಎ ಸಿಂಗಲ್ ಪೇಷಂಟ್, ವೆರಿ ಇಂಪಾರ್ಟೆಂಟ್, ಒಂದು ರೂಮ್ ಅಲ್ಲಿ ಒಬ್ಬರೇ ಪೇಷಂಟ್ ಇರಬೇಕು, ಅಕೊಮಡೇಟೆಡ್ ಹಾಸ್ಪಿಟಲ್ ರೂಮ್. ಒಂದು ಹಾಸ್ಪಿಟಲ್ ರೂಮ್ ಅಲ್ಲಿ ಸಿಂಗಲ್ ಪೇಷಂಟ್ ಇರಬೇಕು ಅಂಡ್ ಅಟ್ಯಾಚ್ಡ್ ಬಾತ್ರೂಮ್ ಇರಬೇಕು. ಅದನ್ನು ಮಾತ್ರ ಪ್ರೈವೇಟ್ ವಾರ್ಡ್ ಕರೀತಾರೆ. ನಾನು ಹೋದ ಹಾಸ್ಪಿಟಲ್ ಅಲ್ಲಿ ನನಗೆ ಮೊದಲು ಅವರು ಜನರಲ್ ವಾರ್ಡ್ ತೋರಿಸಿ ಇದೇ ಪ್ರೈವೇಟ್ ವಾರ್ಡ್, ಇದೇ ಸ್ಪೆಷಲ್ ವಾರ್ಡ್ ಅಂತ ಹೇಳಿದ್ರು. ಬಟ್ ನಾನು ಕೇಳಲಿಲ್ಲ, ನಾನು ಬಿಡ್ಲಿಲ್ಲ. ನನಗೆ ಪ್ರೈವೇಟ್ ವಾರ್ಡೇ ಬೇಕು. ನನಗೆ ಗೊತ್ತಿತ್ತು ಪ್ರೈವೇಟ್ ವಾರ್ಡ್ ಅಂದ್ರೆ ಏನು ಡೆಫಿನೇಷನ್. ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಡೆಫಿನೇಷನ್ ಆಫ್ ಪ್ರೈವೇಟ್ ವಾರ್ಡ್ ಅಂಡ್ ಸೆಮಿ ಪ್ರೈವೇಟ್ ವಾರ್ಡ್. ಸೊ ಇದೆಲ್ಲ ಇರಬೇಕು, ವಾರ್ಡ್ರೋಬ್, ಡ್ರೆಸ್ಸಿಂಗ್ ಟೇಬಲ್, ಬೆಡ್ ಸೈಡ್ ಟೇಬಲ್. ಓಕೆ, ಇದೆಲ್ಲ ಇದ್ರೆ ಮಾತ್ರ ಅದನ್ನು
ಪ್ರೈವೇಟ್ ವಾರ್ಡ್ ಅಂತ ಹೇಳ್ತಾರೆ. ಯಾವುದೋ ಒಂದು ಕರ್ಟನ್ ಹಾಕಿ ಪ್ರೈವೇಟ್ ವಾರ್ಡ್ ಅಂತ ಹೇಳಿದ್ರೆ ಅದು ಪ್ರೈವೇಟ್ ವಾರ್ಡ್ ಆಗಲ್ಲ. ಏರ್ ಕಂಡೀಷನ್ ಇರಬೇಕು. ನನ್ನ ರೂಮಲ್ಲಿ ಇತ್ತು ಏರ್ ಕಂಡೀಷನ್, ಮತ್ತೆ ಕೇಳಿದ್ದು ನಾನು, ಏರ್ ಕಂಡೀಷನ್ ಎಲ್ಲ ಇರಬೇಕು. ಮಸ್ಟ್ ಬಿ, ಶೆಲ್ ಬಿ ಅಂತ ಹೇಳಿಲ್ಲ, ಮಸ್ಟ್ ಬಿ ಏರ್ ಕಂಡೀಷನ್. ಅದನ್ನು ಮಾತ್ರ ನಾವು ಪ್ರೈವೇಟ್ ವಾರ್ಡ್ ಅಂತ ಕನ್ಸಿಡರ್ ಮಾಡ್ಲಿಕ್ಕೆ ಆಗುತ್ತೆ. ಸೆಮಿ ಪ್ರೈವೇಟ್ ವಾರ್ಡ್ ಕೂಡ ವೇರ್ 2 or 3 patient ಆರ್ ಅಕೊಮಡೇಟೆಡ್ ಅಂಡ್ ವಿಚ್ ಹ್ಯಾಸ್ ಅಟ್ಯಾಚ್ಡ್ ಬಾತ್ರೂಮ್ ಫೆಸಿಲಿಟಿ. ಅಂಡ್ ಸೆಮಿ ಪ್ರೈವೇಟ್ ವಾರ್ಡ್ ಕೂಡ ಅಂದ್ರೆ ಅಟ್ಯಾಚ್ಡ್ ಬಾತ್ರೂಮ್ ಇರಬೇಕು. ಒಂದು ರೂಮ್ ಅಲ್ಲಿ 2 or 3, ಅದಕ್ಕಿಂತ ಜಾಸ್ತಿ ಇಲ್ಲ. ನನ್ನ ಮೇಡಮ್ ಒಬ್ಬರು ಅಡ್ಮಿಟ್ ಆಗಿದ್ರು. ಜನರಲ್ ವಾರ್ಡ್ ಅಲ್ಲಿ ಕರ್ಟನ್, ಈಗ 4 ಸುತ್ತ ಕರ್ಟನ್ ಹಾಕಿದ್ದಾರೆ, ಅದನ್ನು ಅವರು ಸೆಮಿ ಪ್ರೈವೇಟ್ ವಾರ್ಡ್ ಅಂತ ಹೇಳಿದ್ದಾರೆ. ಸೊ ಅಂತವರಿಗೆ ಈ ಡೆಫಿನೇಷನ್ ಓದಿಸ್ಬೇಕಾಗತ್ತೆ. ಜನರಲ್ ವಾರ್ಡ್ ಅಂದ್ರೆ ಏನು ಅದು ಕೂಡ ಡಿಫೈನ್ ಮಾಡಿದ್ದಾರೆ, ಓದ್ಬೇಕು. ಮತ್ತೆ ICU ಅದರ ಬಗ್ಗೆ ಕೂಡ ತುಂಬಾ ಡೀಟೇಲ್ ಆಗಿ ಹೇಳಿದ್ದಾರೆ. ಸೊ ಅಡ್ಮಿಷನ್ ಅಂಡ್ ಸೆಟಲ್ಮೆಂಟ್ ಆಫ್ ಕ್ಲೇಮ್ಸ್, ಸೊ ಅದು ವೆರಿಫೈ ಮಾಡೋದು ಅದೆಲ್ಲ ಹಾಸ್ಪಿಟಲ್ಗೆ. ನಿಮ್ಮ ಜವಾಬ್ದಾರಿ ಏನಂದ್ರೆ ಒಂದು ಸೈನ್ ಲೆಟರ್ ಮತ್ತೆ ಆಧಾರ್ ಅನ್ನು ಮೊದಲು ಹೋಗಿ ಆರೋಗ್ಯ ಮಿತ್ರ ಅವರಿಗೆ ಕೊಟ್ಟು ರಿಜಿಸ್ಟರ್ ಮಾಡ್ಕೊಳ್ಳೋದು ನಿಮ್ಮ ಜವಾಬ್ದಾರಿ ಆಗಿರುತ್ತೆ. ಮತ್ತೆಲ್ಲ ಅವರು ನೋಡ್ಕೊಳ್ತಾರೆ, ಮತ್ತೆಲ್ಲ ಪ್ರೊಸೀಜರ್ ಅವರು ನೋಡ್ಕೊಳ್ತಾರೆ. ಸೊ ನೋಡಿ, ಇದು ಎಲ್ಲ ಹಾಸ್ಪಿಟಲ್ನವರಿಗೆ. ಸೊ ಯಾವುದೆಲ್ಲ ಇನ್ಅಡ್ಮಿಸೇಬಲ್ ಕ್ಲೇಮ್ಸ್ ಇಲ್ಲಿ ಕೊಟ್ಟಿದ್ದಾರೆ, ಯಾವುದೆಲ್ಲ ಎಕ್ಸ್ಪೆನ್ಸಸ್ಗೆ ನಾರ್ಮಲಿ ಬರೋದಿಲ್ಲ, ಕೆಲವೊಂದು ಹಾಸ್ಪಿಟಲ್ ಬರೋದಿಲ್ಲ. ಕಾಸ್ಟ್ ಆಫ್ ದಿ ಫುಡ್ ಪ್ರೊವೈಡೆಡ್ ಟು ದಿ ಪೇಷಂಟ್. ನಾನು ನನ್ನ ಮಿಸ್ಸಸ್ ಅಡ್ಮಿಟ್ ಆದ ಹಾಸ್ಪಿಟಲ್ ನಲ್ಲಿ ಇದು ಸಿಕ್ಕಿದೆ, ನನಗೆ ಕ್ಲೇಮ್ ಮಾಡಿದ್ದೇನೆ. ಇದಕ್ಕೂ ಕೂಡ ಅವರು KSS ಸ್ಕೀಮ್ ಅಲ್ಲಿ ಕೊಟ್ಟಿದ್ದಾರೆ. ಬಟ್ ಕೆಲವೊಂದು ಹಾಸ್ಪಿಟಲ್ ನಲ್ಲಿ ಫುಡ್ ಬರೋದಿಲ್ಲ, ನರ್ಸಿಂಗ್ ಕೇರ್, ಸೊ ಇದೆಲ್ಲ ಕೆಲವೊಂದು ಟ್ರೀಟ್ಮೆಂಟ್. ಸೊ ಇನ್ ಕೇಸ್ ಅವರು ಹೇಳಿದ್ರೆ ಇದು KSS ಸ್ಕೀಮ್ ಅಲ್ಲಿ ಬರೋದಿಲ್ಲ ಅಂತ ಹೇಳಿದ್ರೆ, ಪ್ರತಿಯೊಂದಕ್ಕೂ ನಾನು ಹೇಳುದು ರಿಟರ್ನ್ ಕ್ಲಾರಿಫಿಕೇಶನ್ ಕೇಳಿ. ನೀವು ಜಸ್ಟ್ ಓರಲ್ ಅವ್ರು ಹೇಳಿದ್ರೆ ಅದನ್ನ ನಂಬ್ಕೊಂಡು ಬರಬೇಡಿ. ರಿಟರ್ನ್ ಕ್ಲಾರಿಫಿಕೇಶನ್ ವಿತ್ ಸೀಲ್ ಅಂಡ್ ಸಿಗ್ನೇಚರ್ ಆಫ್ ದಿ ಹೆಡ್ ಆಫ್ ದಿ ಹಾಸ್ಪಿಟಲ್. ಅವರ ಸೀಲ್ ಅಂಡ್ ಸಿಗ್ನೇಚರ್ ಹೆಡ್ ಆಫ್ ದಿ ಹಾಸ್ಪಿಟಲ್, ಅವರು ಬಾಯಿ ಮಾತಿಗೆ ಹೇಳಿದ್ರೆ ಅದನ್ನ ನಂಬಬೇಡಿ. ರಿಟರ್ನ್ ಕ್ಲಾರಿಫಿಕೇಶನ್ ಕೇಳಿ. ಸೆಟಲ್ಮೆಂಟ್ ಮಾಡಬೇಕು, ಮಿಸಲೇನಿಯಸ್ ಮೀಟಿಂಗ್ಸ್, ಇನ್ಸ್ಪೆಕ್ಷನ್ಸ್, ಗ್ರೀವಿಯನ್ಸ್, ಏನಾದರೂ ಪ್ರಾಬ್ಲಮ್ ಬಂದ್ರೆ ಸೊ ಯಾರನ್ನು ಅಡ್ರೆಸ್ ಮಾಡಬೇಕು, ಯಾರನ್ನು ಕಾಂಟ್ಯಾಕ್ಟ್ ಆಗಬೇಕು ಅಂತ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ನೋಡಿ, ಪೆನಾಲ್ಟಿ ಮತ್ತೆ ಡಿ ಎಂಪ್ಯಾನಲ್ಮೆಂಟ್ ಅಂದ್ರೆ, ಈಗ ಡಿನೈ ಮಾಡಿದ್ರೆ ಸ್ಕೀಮ್ ಅಲ್ಲಿ ಲಿಸ್ಟ್ ಆಗಿಯೂ ನಾವು ಸ್ಕೀಮ್ ಅಲ್ಲಿ ಬರುವುದಿಲ್ಲ, ಅಥವಾ ಪ್ರೈವೇಟ್ ವಾರ್ಡ್ ಕೊಡದೇ ಇದ್ರೆ, ಅಥವಾ ಟ್ರೀಟ್ಮೆಂಟ್ ಕೊಡದೇ ಇದ್ರೆ, ಅಥವಾ ನಿಮ್ಮ ಕೈಯಿಂದ ಹಣ ತಗೊಂಡ್ರೆ, ಇದೆಲ್ಲ ಏನಾಗುತ್ತೆ, ವಯಲೇಷನ್ ಆಫ್ ದಿ ಟರ್ಮ್ಸ್ ಅಂಡ್ ಅಗ್ರಿಮೆಂಟ್ ಆಗುತ್ತೆ. ಸೊ ಅವ ನಂತರಕ್ಕೆ ಏನಾಗುತ್ತೆ, ಏನೆಲ್ಲ ಪೆನಾಲ್ಟಿ ಅಂಡ್ ಪನಿಷ್ಮೆಂಟ್ ಅಥವಾ ಡಿ ಎಂಪ್ಯಾನಲ್ಮೆಂಟ್ ಅಂದ್ರೆ ಡಿ ಲಿಸ್ಟಿಂಗ್ ತರ ಮಾಡ್ತಾರೆ, KSS ಸ್ಕೀಮ್ ಇಂದ ಹೊರಗೆ ಹಾಕ್ತಾರೆ. ಫೇಕ್ ಬಿಲ್ಲಿಂಗ್ ಮಾಡ್ತಾರೆ ಕೆಲವರು. ನೆಗ್ಲಿಜೆನ್ಸ್ ಮಾಡಿದ್ರೆ, ಮೆಡಿಕಲ್ ನೆಗ್ಲಿಜೆನ್ಸ್ ಮಾಡಿದ್ರೆ ಇಟ್ ಇಸ್ ಎ ಬಿಗ್ ಅಫೆನ್ಸ್. ನೆಗ್ಲಿಜೆನ್ಸ್, ಡಿಸ್ಕ್ರಿಮಿನೇಷನ್ ಅಂತದೆಲ್ಲ ಮಾಡಿದ್ರೆ ನೀವೇನ್ ಮಾಡ್ಬೇಕು, ಕಂಪ್ಲೇಂಟ್ ಮಾಡ್ಬೇಕಾಗತ್ತೆ. ಸೊ ಇಂಡೆಮ್ನಿಟಿ, ಸೊ ಆತರ ಏನಾದ್ರೂ ಆದ್ರೆ ಕಾಂಪನ್ಸೇಷನ್ ಯಾರು ಕೊಡ್ಬೇಕು? ಏನಾದ್ರೂ ಪ್ರಾಬ್ಲಮ್ ಆದ್ರೆ, ಇವರ ನೆಗ್ಲಿಜೆನ್ಸಿಯಿಂದ ಅಥವಾ ಡಿನಯಲ್ ಇಂದ ಏನಾದ್ರೂ ಪ್ರಾಬ್ಲಮ್ ಆದ್ರೆ ನೀವು ಕೋರ್ಟಿಗೆ ಹೋಗ್ಬೋದು. ಸೊ ಅವಾಗ ಕಾಂಪನ್ಸೇಷನ್ ಕೊಡ್ಬೇಕಾಗತ್ತೆ, ಹಾಸ್ಪಿಟಲ್ಗಳು ಕಾಂಪನ್ಸೇಷನ್ ಕೊಡ್ಬೇಕಾಗತ್ತೆ. ಸೊ ಇದೆಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುವಂತದ್ದು. ಇಲ್ಲಿ ಕೆಲವೊಂದು ಡಾಕ್ಯುಮೆಂಟ್ಸ್ ನೀವು ನೋಡ್ಬೇಕಾಗತ್ತೆ. ಆಫ್ಟರ್ ಡಿಸ್ಚಾರ್ಜ್ಮೆಂಟ್, ಓಕೆ, ಆಫ್ಟರ್ ಡಿಸ್ಚಾರ್ಜ್ಮೆಂಟ್ ನೀವು ನನ್ನಿಂದ ಇದು ತಗೊಂಡಿಲ್ಲ, ಯಾವ್ದಂದ್ರೆ ಇದು ಕರ್ನಾಟಕ ಫಲಾನುಭವಿ ಘೋಷಣೆ ನನ್ನಿಂದ ತಗೊಂಡಿಲ್ಲ, ಆದ್ರೆ ಈಗ ಬಂದಿರಬಹುದು, ನಂಗೆ ಗೊತ್ತಿಲ್ಲ.